ನೀನೇನ ಸೂರ್ಯ? ದೂರದಲ್ಲಿ ನಿಂತು ಬೆವರ್ತಿದ್ಯಾ ಅಂದ್ಮೇಲೆ ಬಂದಿರೋನ್ ಸೂರ್ಯನೇ ಆಗಿರ್ಬೇಕಲ್ವಾ? ಅಂಡರ್ ವರ್ಲ್ಡ್ ಅಲ್ಲಿ ನಿನ್ನ ಹೆಸರನ್ನ ಅಳಿಸಿ ನಿನ್ನ ಸಮಾಧಿ ಮೇಲೆ ಹೊಸ ಹೆಸರು ಬರೀತಾರೆ. ಬಡವರ ಹಸುವು ಕೊಡೋ ಗಂಜಿನ ಬಟ್ಟೆಗೆ ಹಾಕೊಂಡು ಇಸ್ತ್ರಿ ಮಾಡಿದ ತಕ್ಷಣ ಪುಡಾರಿ ಆಗಲ್ಲ. ಆವಾಜ್ ಹಾಕಿದ ತಕ್ಷಣ ಅಂಡರ್ ವರ್ಲ್ಡ್ ಕಿಂಗು ಅನ್ಸ್ಕೊಳ್ಳಲ್ಲ. ಅಂಡರ್ ವರ್ಲ್ಡ್ ಗೆ ಕಿಂಗ್ ಯಾರು ಅಂತ ಇವತ್ ಗೊತ್ತಾಗುತ್ತೆ. ಹೇಳಿ ಅಣ್ಣ, ನನ್ನನ್ನು ಕರೆಸಿದ್ರ ಅಂದಮೇಲೆ ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು. ಯಾರು ಮಾಡಿದ್ದು? ಸೂರ್ಯ. ಇನ್ನು ಬೆಳೆಯೋದಿಕ್ ಬಿಟ್ರೆ ಬರೋದು ನನ್ ಬುಡಕ್ಕೆ. ನಿಮ್ಮ ಕೈಲೇ ಪವರ್ ಇದೆ, ಡಿಪಾರ್ಟ್ಮೆಂಟ್ ಹೇಳಿದ್ರೆ ಆಗಿತ್ತು. ನನ್ನ ಕಾದಿ ಮೇಲೆ ಒಂದೇ ಒಂದು ತೊಟ್ಟು ರಕ್ತ ಬಿದ್ದರೂ ಅದ್ರ ಕಲೆ ಹೋಗಲ್ಲ. ನನ್ನ ಪೊಲಿಟಿಕಲ್ ಕೆರಿಯರೇ ಹಾಳಾಗೋಗುತ್ತೆ. ಅದಕ್ಕೆ ನಿನ್ನನ್ನು ಕರೆಸಿದ್ದು. ಅಲ್ಲ ಅಣ್ಣ, ನಾನು ಈಗ ತಾನೇ ಕೈ ತೊಳ್ಕೊಂಡು ಏರಿಯಾ ತುಂಬ ಕೈ ಮುಗಿತಾ ಇರೋ ಪೋಸ್ಟರ್ಗಳನ್ನ ಹಾಕ್ಸ್ಕೊಂಡು ಬರ್ತಾ ಇದ್ದೀನಿ. ನಾನು ನಿಮ್ಮ ಹುಡುಗ ಅಣ್ಣ. ಈ ಸರಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ಟಿಕೆಟ್ ಕೊಡಿಸಿ ಅಂತ ನಿಮ್ಮನ್ನೇ ಕೇಳೋಣ ಅಂತಿದ್ದೆ. ನಿನ್ನ ಎಲೆಕ್ಷನ್ ಟಿಕೆಟ್ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂದ್ರೆ ಈ ಕೆಲಸನ ನೀನು ಮಾಡಿ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡು. ಅಣ್ಣ, ನೀವು ಕ್ರೈಮ್ ಮಾಡಿದ್ರೆ ನಿಮ್ಮ ಪೊಲಿಟಿಕಲ್ ಕೆರಿಯರ್ ಹಾಳಾಗುತ್ತೆ. ನಾನು ಕ್ರೈಮ್ ಮಾಡಿದ್ರೆ ನನ್ನ ಪೊಲಿಟಿಕಲ್ ಇಮೇಜ್. ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ, ನಂಗೆ ಟೈಮ್ ಕೊಡಿ. ಸರ್, ಕೈಯಲ್ಲಿ ಪವರ್ ಇದ್ದು ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಮಾಡಿರೋ ಸೂರ್ಯ ಅಷ್ಟೊಂದು ಪವರ್ಫುಲ್ಲ. ಯಾರು ಈ ಸೂರ್ಯ? ಎಲ್ಲಿದ್ದಾನೆ? ಏನು ಮಾಡ್ತಿದ್ದಾನೆ? No eye has ever seen, no one has ever known a hero like you now. Go on, take on the world. ನನ್ನ ವಂಶ ರಾಜಂದು ಹೆಸರೊಂದು ಮುತ್ತಿಂದು ಈ ಗುಳ್ಗೆ ಬಾರಿ ಕಟ್ಟಿ ಏನೇ ಬಂದ್ರು 50-50 ಅಂದರು.
ಜೂಜಿನಲ್ಲಿ ಎಲ್ಲೆ ಬಿದ್ರು ಎಕ್ಕಾನಂದೆ. I wanna see your face, be lost in your embrace. Take me away with you, I lose myself to you. ನನ್ನ ವಂಶ ರಾಜಂದು ಹೆಸರೊಂದು ಮುತ್ತಿಂದು ಈ ಗುಡ್ಗೆ ಬಾರಿ ಕಟ್ಟಿ ಏನೇ ಬಂದ್ರು 50-50 ಅಂದ. Tell me how you're feeling this. ಸತ್ಯ ತಲೆಬಾಗೋದಿಲ್ಲ, ಸುಳ್ಳು ತಲೆ ಕಾಯೋದಿಲ್ಲ, ಸೂರ್ಯ ಬೆಳಗೋದು ಸತ್ಯನೇ. ದುಡ್ಡಿಗೆ ದಕ್ಕೋದಿಲ್ಲ, ಗೆರೆ ದಾಟಿ ಗೆದ್ದೋರಿಲ್ಲ, ಪಟ್ಟ ಎಂದೆಂದು ನಂದೇನೆ. ಬಿರುಗಾಳಿ ಬದುಕಲ್ಲಿ ತಂಗಾಳಿ ಹುಡುಕೋದು, ಭೂಮಿಲಿ ನಾನು ಒಬ್ಬನೇ. A diamond in the shade, so strong you never break. Unique, one of a kind. Go on, take to the sky. ನನ್ನ ವಂಶ ರಾಜಂದು ಹೆಸರೊಂದು ಮುತ್ತಿಂದು ಈ ಗುಳಿಗೆ ಬಾರಿ ಕಟ್ಟಿ ಏನೇ ಬಂದ್ರು 50-50 ಅಂದ. ಹೋಟೆಲ್ ರಿಟ್ಸ್, ಇಂದಿರಾನಗರ್. ಸರ್, ರೈ 45 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್ ಇವಾಗ ತಾನೇ ಆರ್ಡರ್ ಮಾಡಿದ್ರಿ. ಹೋಗ್ರಿ ಸುಮ್ಮನೆ, ಮಾಡೋಕ್ಕೆ ಕೆಲಸ ಇಲ್ಲ. 8 ವರ್ಷದಿಂದ ನಾನು ಮದ್ವೆ ಆಗ್ತೀಯ ಅಂತ ಕಾಯ್ತಾನೆ ಇದ್ದೀನಿ. ಯಾಕೆ ಲೇಟು ಅಂತ ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಾನು ಅಷ್ಟೊತ್ತಿಂದ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೋ ಈ ಪಾಸ್ತಾ ಮಿಸ್ ಹೊಡಿತಾ ಇದೆ. ನೋಡಿದ್ರೆ ಬಡ್ಡಿ ಮಗ ಪೆಪ್ಪರ್ ಹಾಕಿಲ್ಲ. ಆ ಸೂರ್ಯನ್ ಜೊತೆ ಇರೋವರೆಗೂ ನೀನ್ ನನ್ನ ಮದ್ವೆ ಆಗಲ್ಲ. ಮದ್ವೆ ಆಗಕ್ಕೆ ಅವ್ನು ಬಿಡೋದು ಇಲ್ಲ. ಛ, ಸರಿ, ಫೋನ್ ಮಾಡ್ಬಿಟ್ಟು ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದಲ್ಲ, ಏನದು? ಸರ್, ಕ್ಲೋಸಿಂಗ್ ಟೈಮ್. ಶಾಲಿನಿ, ಆ್ಯಕ್ಚುಲಿ ಇವತ್ತು ನಾನು ಪರ್ಸ್ ತರೋದು ಮರ್ತ್ಬಿಟ್ಟೆ. ಬಿಲ್ ಕೊಡೋಕ್ಕೆ ದುಡ್ಡಿಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿ ಕರೆಸ್ಕೊಂಡೆ. ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ಮುಂದಿನ ಗುರುವಾರ ನಮ್ಮ ಮದುವೆ. ಶಾಲಿನಿ, ವಿಲ್ ಯು ಮ್ಯಾರಿ ಮೀ ಪ್ಲೀಸ್? ಐ ಕಾಂಟ್ ಬಿಲೀವ್ ದಿಸ್. ಗುರು, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲಮ್ಮ, ನಿಜವಾಗ್ಲೂ ಪರ್ಸ್ ತಂದಿಲ್ಲ. ಅಯ್ಯ, ಯಾಕೆ ಹೊಡಿತ್ಯಾ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಹಾಗೆ ನೀನ್ ಆ ಸೂರ್ಯನ್ ಸವಾಸನು ಬಿಟ್ಬಿಟ್ರೆ ನಮ್ ಲೈಫ್ ಎಷ್ಟು ಶಾಲಿನಿ, ಚೆನ್ನಾಗಿ. ಇದೊಂದು ವಿಷಯದಲ್ಲಿ ನಂಗೆ ಫೋರ್ಸ್ ಮಾಡಬೇಡ. ಸೂರ್ಯ ಅಂದ್ರೆ ನನಗೆ ಪ್ರಾಣ. ಹಾಗಿದ್ರೆ ನಾನು ಮತ್ತೆ ಮತ್ತೆ ಹೋಗ್ಲಿ ಬಿಡು, ಅದೆಲ್ಲ ಇವಾಗ ಬೇಡ. 1 ನಿಮಿಷ, ನಾನು ಬರ್ತೀನಿ. ಹಲೋ, ನಾನು ಚೆನ್ನಾಗಿದ್ದೀನಿ. ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ನಿನಗೆ ಸಿಕ್ತಾಗ ಎಲ್ಲ ವಿಷಯ ಹೇಳ್ತೀನಿ. ಐ ಕಾಲ್ ಯು ಬ್ಯಾಕ್.
ಬಿಟ್ಬೇಡ ನನ್ನ. ನಿನ್ನ ಮಾತು ಕೇಳಕ್ಕೆ, ನಿನ್ನ ಮುಖ ನೋಡಕ್ಕೆ ನನಗೆ ಅಸಹ್ಯ ಆಗತ್ತೆ. ನೀನ್ ಡಾನ್ ಆಗಿ ಮೆರೆಯೋದಕ್ಕೋಸ್ಕರ ನನ್ನ ಜೀವನಾನೇ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟೆ. ಶಾಲಿನಿ, ನೀ ತಿಳ್ಕೊಂಡ್ರ ತರ ಗುರು ಮರ್ಡರ್ಗೆ ನೀನೇ ಕಾರಣ. ಗುರು ಸಾಯೋದಕ್ಕೆ, ನನ್ನ ಜೀವನ ಈ ರೀತಿ ಆಗೋದಕ್ಕೆ ನೀನೇ ಕಾರಣ. ಒಬ್ಬರ ಜೀವನದಲ್ಲಿ ನಗು ಕಿತ್ಕೊಳ್ಳೋದು ತುಂಬಾನೇ ಸುಲಭ. ಅದೇ ಜೀವನದಲ್ಲಿ ನಗು ತರಿಸೋದು ತುಂಬಾ ಕಷ್ಟ. ಅದು ನಿನ್ನಂತವನ್ ಕೈಯಿಂದ ಸಾಧ್ಯನೇ ಇಲ್ಲ. ಮತ್ಯಾವತ್ತೂ ಈ ಮುಖನ ನನಗೆ ತೋರಿಸ್ಬೇಡ. ಶಾಲಿನಿ, ಪ್ಲೀಸ್. ಸರ್ ನನ್ಗೇನು ಗೊತ್ತಿಲ್ಲ ಬಿಡಿ ಸರ್. ಪ್ಲೀಸ್ ಸರ್, ನನ್ಗೇನು ಗೊತ್ತಿಲ್ಲ ಸರ್. ಸರ್ ಸರ್ ಹೇಳ ಬಸ್ ಮುಂದೆ. ಸರ್ ಅವತ್ತು ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮು ಸರ್. ಸೂರ್ಯನ ಮುಗಿಸ್ಲೇಬೇಕು ಅನ್ನೋ ಸಂಕಟ ನಂದು. ಆದ್ರೆ ಅವನ್ನ ಟಚ್ ಮಾಡೋದು ಕೂಡ ತುಂಬಾ ಕಷ್ಟದ ಕೆಲಸ. ಗೊತ್ತು. ಅದಕ್ಕೆ ಈ ಕೆಲಸನ ಅವನ ಜೊತೆಲಿರೋ ಯಾರಾದ್ರೂ ಮಾಡಿದ್ರೆ. ಅದಕ್ಕೆ ನೀನು ನನ್ನ ಹತ್ರ ಬಂದಿದ್ಯಾ? ಎಸ್, ಎಕ್ಸಾಕ್ಟ್ಲಿ. ಸಾರಿ, ಇಂಪಾಸಿಬಲ್. ಇಂಪಾಸಿಬಲ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಎಕ್ಸ್ಕ್ಯೂಸ್ ಮೀ. ಗುರು ಎಲ್ಲೋ ಹೋಗ್ತಿದ್ವು ನಾವಿವಾಗ? ಇಲ್ಲೆಲ್ಲ ತಣ್ಣಗಾಗಷ್ಟರಲ್ಲಿ ನಾವು ಕಾರವಾರಕ್ಕೆ ಹೋಗಿ ಡೀಲ್ ಮುಗಿಸ್ಕೊಂಬರೋಣ.
ನೀನ್ ಡಾನ್ ಆಗಿ ಮೆರೆಯೋದಕ್ಕೋಸ್ಕರ ನನ್ನ ಜೀವನನೇ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟೆ. ಗುರು ಸಾಯೋದಕ್ಕೆ, ನನ್ನ ಜೀವನ ಈ ರೀತಿ ಆಗೋದಕ್ಕೆ ನೀನೇ ಕಾರಣ. ಕಾಲ್ ಸಿಗಾಕೊಂಡಿದೆ. ಶಿವನ್ ಕಾಲು ಗುರು. ಹುಷಾರ ಕೂತ್ಕೊಳ್ಳಿ ಶಿವು, ಕಿರ್ಚ್ಬೇಡ. ಜೀಪ್ ಸೌಂಡ್ ನಡೀರಿ. ಅಮ್ಮ, ಕಾಲಾಗ್ತಿಲ್ಲ. ದೇವ್ರಣೆಗೂ ನೋಡಿ ತಡೆಯಕ್ಕಾಗ್ತಿಲ್ಲ. ಅಮ್ಮ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಇದೆಯಾ? ಚರ್ಚಿಂದ ಲೆಫ್ಟ್ ಸೈಡ್ಗೆ ಒಂದು 10 ಕಿಲೋಮೀಟರ್ಸ್ ಹೋದ್ರೆ BNS ಹಾಸ್ಪಿಟಲ್ ಅಂತ ಇದೆ, ಹೋಗಿ. ಥ್ಯಾಂಕ್ ಯು. ಫಾದರ್, ನನ್ನಿಂದ ಒಂದು ತಪ್ಪಾಗಿದೆ. ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಗಿಲ್ಟಿ. ಕನ್ಫೆಸ್ ಮಾಡಲೇಬೇಕು ಅನ್ನಿಸ್ತಾ ಇದೆ. 3 ದಿನದ ಹಿಂದೆ ಒಬ್ಬ ಹುಡುಗ ನನ್ನ ಮದುವೆ ಆಗ್ತೀನಿ ಅಂತ ಕೇಳ್ದ. ನನಗೆ ಗೊತ್ತಿರೋ ಹುಡುಗನೇ, ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಐ ಥಿಂಕ್ ಹಿ ರಿಯಲಿ ಲವ್ಸ್ ಮೀ. ಆದರೂ ಆ ಪ್ರಪೋಸಲ್ನ ನಾನು ರಿಜೆಕ್ಟ್ ಮಾಡಿದೆ. ಅವನ ಮನಸ್ಸಿಗೆ ತುಂಬ ನೋವಾಯಿತು. ಅಷ್ಟೊಳ್ಳೆ ಮನಸ್ಸನ್ನು ನೋಯಿಸ್ಬಿಟ್ನಲ್ಲ ಅಂತ ಗಿಲ್ಟ್ ಕಾಡ್ತಾ ಇದೆ ಫಾದರ್. ಒಳ್ಳೆ ಹುಡುಗ, ಒಳ್ಳೆ ಪ್ರೀತಿ ಅಂತ ಹೇಳ್ತಾ ಇದೆಯಾ? ಅಂತ ಪ್ರಪೋಸಲ್ನ ಯಾಕೆ ರಿಜೆಕ್ಟ್ ಮಾಡಿದೆ? ಗುರು, ಇದೇನು ಗುರು ಎಸದ್ ಬಿಡೋಣ ಅನಿಸ್ತದೆ. ಇಷ್ಟು ಅಪ್ಪ ಮೊಬೈಲು ಸಿಗ್ನಲ್ಲೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ಇಲ್ಲೇ ಹತ್ತಿರ ಹಾಸ್ಪಿಟಲ್ ಇದೆ ಅಂತ ದಾರಿ ಗೊತ್ತಾಗ್ತಿಲ್ಲ. ನಾ ಹೇಳ್ತೀನಿ, ಬನ್ನಿ. ಓವರ್ ಸ್ವಲ್ಪ ತಡ್ಕೊಳ್ಳೋ. ಇವ್ರಿಗೇನಾಯ್ತು? ಕಾಲು ಕ್ಯಾಡ್ಬರಿ ಚಾಕ್ಲೇಟ್ ತರ ಮುದ್ದೆ ಆಗಿದೆ. ಇಂಥ ಸೀರಿಯಸ್ ಸಿಚುವೇಶನ್ನ ಕಾಮಿಡಿಯಾಗಿ ತಗೊಳ್ಳೋದು ಪೊಲೀಸ್ನವ್ರಿಗೆ ಮಾತ್ರ ಸಾಧ್ಯ. ಹೇಗಾಯ್ತಿದು? ಅದೇ ಕಳ್ಳ ಪೊಲೀಸ್ ಚೇಸ್. ಓ, ನೀವೇನೇ ಹೇಳಿ, ಈ ನಡುವೆ ಪೊಲೀಸರಿಗಿಂತ ಕಳ್ಳರೇ ವೆರಿ ಇಂಟೆಲಿಜೆಂಟ್ ಅಂಡ್ ಸ್ಮಾರ್ಟ್. ಕಳ್ಳರು ಇಂಟೆಲಿಜೆಂಟ್ ಆಗಿದ್ರೆ ತಾನೆ ಪೊಲೀಸ್ನವ್ರಿಗೂ ಕೆಲಸ ಸಿಗೋದು. ಸಾಹೇಬ್ರು ಡ್ರೈವ್ ಮಾಡ್ತಾ ಇದ್ದಾರೆ. ಓವರ್. ನೀವೇನ್ ಮಾಡ್ಕೊಂಡಿದ್ದೀರಿ? ಈಗ ಹೋಗ್ತಾ ಇದೀವಲ್ಲ, ಅದೇ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದೊಂದು ಪ್ರೈವೇಟ್ ಹಾಸ್ಪಿಟಲ್. ಜೊತೆಗೆ ಯೋಗ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಬಡವರಿಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲಿಗೆ ಬಂದಿರೋ ಯಾವ ಪೇಷಂಟ್ಸು ಗುಣ ಆಗದೆ ಹೋಗೇ ಇಲ್ಲ. ನಾನು ಮ್ಯಾನೇಜ್ಮೆಂಟ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿದ್ದೀನಿ. ಐ ಸಿ, ವೆರಿ ನೈಸ್. ತುಂಬ ಸೀರಿಯಸ್ ಆಗಿ ಇಂಜೂರ್ ಆಗಿದೆ. ಕಂಪ್ಲೀಟ್ 30 days ಬೆಡ್ ರೆಸ್ಟ್ ಆ್ಯಂಡ್ ಅಬ್ಸರ್ವೇಷನಲ್ಲಿ ಇರಬೇಕು. 30 ದಿನನ? ಕಂಪಲ್ಸರಿ.
ನೋ ಜರ್ನಿ, ನಥಿಂಗ್. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಒಳ್ಳೆ ಟಾರ್ಚರ್ ಗುರು ಎಮ್ಮಂದು. ಎಕ್ಸ್ಕ್ಯೂಸ್ ಮೀ. ಏನಿಲ್ಲ. ಓಕೆ. ನೀವು ಇವ್ರು ಉಳ್ಕೊಳ್ಳೋಕ್ಕೆಲ್ಲ ನಮ್ಮ ಕಾಟೇಜ್ನಲ್ಲೇ ಅರೇಂಜ್ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಡಾಕ್ಟರ್, ನೀವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಓಕೆ. ಶಿವರಾಜ್ ಪಾಟೀಲ್, ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ನಾನು ಕೇಳೋ ಪ್ರಶ್ನೆಗೆ ಸತ್ಯ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಬೇಗ ಮುಗಿಸ್ತೀನಿ. ಅಕಸ್ಮಾತ್ ಸುಳ್ಳು ಹೇಳಿದ್ರೆ ಇನ್ವೆಸ್ಟಿಗೇಷನ್ನ ಇನ್ನೂ ಬೇಗ ಮುಗಿಸ್ತೀನಿ. ಈ ಅಟ್ಯಾಕ್ ಮಾಡಿದ್ಯಾರು? ಅಟ್ಯಾಕ್ ಆದ ಗಾಬರಿಲಿ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿನ್ನ ಕಣ್ದೃಷ್ಟಿ ಹೇಗಿದೆ? ಆ ಥರದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್. ಡಾಕ್ಟರ್ ರಿಪೋರ್ಟು, ಲ್ಯಾಬ್ ರಿಪೋರ್ಟ್ ಏನು ಹೇಳುತ್ತೆ ಗೊತ್ತಾ? ನಿನ್ನ ಮೇಲೆ ಮತ್ತು ನಿನ್ನ ಕಾರ್ ಮೇಲೆ ಫೈರ್ ಆಗಿದ್ದ ಬುಲೆಟ್ಸ್ ಎಲ್ಲ ಕೇವಲ 50 ಅಡಿ ಡಿಸ್ಟೆನ್ಸ್ ಇಂದ. ನಿನ್ನ ಕಣ್ದೃಷ್ಟಿ ಚೆನ್ನಾಗಿದೆ ಅಂತಾನೂ ಹೇಳ್ತಾ ಇದೆಯಾ? ನಿನ್ನ ಮೇಲೆ ಕೇವಲ 50 ಅಡಿ ಡಿಸ್ಟೆನ್ಸ್ ಇಂದ ಫೈರ್ ಮಾಡಿದ ವ್ಯಕ್ತಿ ಯಾರು ಅಂತಾನೂ ಗೊತ್ತಿಲ್ಲ ಅಂತಾನೂ ಹೇಳ್ತಾ ಇದೆಯಾ? ಸೊ ಮುಂದೆ ನಾನು ಏನೇ ಪ್ರಶ್ನೆ ಕೇಳಿದ್ರು ನೀನು ಸುಳ್ಳು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸತ್ಯ ಏನು ಅಂತ ನಾನೇ ಕಂಡುಹಿಡಿತೀನಿ. ಅಣ್ಣ, ಆ ಸೂರ್ಯನೇ ಅಟ್ಯಾಕ್ ಮಾಡಿದ್ದು ಅಂತ ನಿಜ ಹೇಳಿ ನಾವೇ ಅವನ್ನ ಫಿಟ್ ಮಾಡಿಸಿದ್ರೆ? ಸತ್ತಿರೋದು ನನ್ನ ಹೆಂಡತಿ. ಪ್ರಶ್ನೆ ನಂದು ಅಂದಮೇಲೆ ಉತ್ತರನೂ ನಾನೇ ಕೊಡಬೇಕು. ಇಲ್ಲ ಅಂದ್ರೆ ಫೀಲ್ಡಲ್ಲಿ ನನಗೆ ಹೆಂಗಸು ಅನ್ನೋ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಹಾಯ್. ಏನ್ ಡಾಕ್ಟರ್ ಡಿಸ್ಕಷನ್? ಅಲ್ಲ, ಅದು ಡಾಕ್ಟರ್ ಪ್ರೇಮ, ನನ್ನ ಸಾಕ್ದವರು, ಹಾಗಾಗಿ ಸಲಿಗೆ. ಜೊತೆಲಿದ್ದು ರಮ್ಯಾ, ನನ್ಗೆ ಗೊತ್ತಿರೋಳು, ಒಳ್ಳೆ ಹುಡುಗಿ. 100% ಒಳ್ಳೆ ಹುಡುಗಿ ತರ ಕಾಣ್ತಾಳೆ. ಮದುವೆ ಆಗಿಲ್ಲ ಅಲ್ವಾ ಇನ್ನು? ಕರೆಕ್ಟ್, ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ, ಆದ್ರೂ ತಾಯಿ ಆಗ್ತಿದ್ದಾಳೆ. ಜೋಡಿ ಜೊತೆಗೊಂದು ಬೇಬಿ. ಫ್ರೀ ಎಂಜಾಯ್. ರೀ, ಮದುವೆನೇ ಆಗಿಲ್ಲ ಅಂತೀರಾ? ಮಗು ಹೆಂಗೆ? ಲಿವ್ ಇನ್ ರಿಲೇಶನ್ಶಿಪ್. ಹಂಗಂದ್ರೆ ಸಂತೋಷ ಇರೋವರೆಗೂ ಜೊತೆಲಿರ್ಬೋದು, ಬೇಡ ಅಂದಾಗ ಏನು ಕಂಡೀಷನ್ಸ್ ಇಲ್ಲದೆ ಬೇರೆ ಆಗ್ಬೋದು. ಯೋಚನೆ ಎರಡು ಚೆನ್ನಾಗಿದೆ. ಅದು ಅಲ್ಲದೆ ಅವರ ಸಂಬಂಧ ತಪ್ಪಲ್ಲ ಅನಿಸ್ತು ನನಗೆ. ಅದಕ್ಕೆ ಡಾಕ್ಟರ್ ಹೇಳಿದ್ರು? ನನ್ನ ಹತ್ರ ವಾದ ಮಾಡಿ ಗೆಲ್ಲೋಕ್ಕಾಗುತ್ತಾ? ಡಾಕ್ಟರ್ನ ಒಪ್ಸಿ ರಮ್ಯನ್ನ ಸ್ಕ್ಯಾನಿಂಗ್ ಕಳಿಸಿದೆ. ನೀವು ಮಾಡಿದ್ದು ನಿಮ್ಗೆ ಸರಿ ಅನ್ಸುತ್ತಾ? ಲಿವ್ ಇನ್ ರಿಲೇಶನ್ಶಿಪ್ ಸರಿನೋ ಮದುವೆ ಸರಿನೋ ಅಂತ ಗೊತ್ತಿಲ್ಲ, ಆದರೆ ಈಗ ನಾನು ಮಾಡಿದ್ದು ಸರಿ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಮದುವೆ, ಲಿವ್ ಇನ್ ರಿಲೇಶನ್ಶಿಪ್? ನಮಗಂತೂ ಲಿವಿಂಗ್ ರಿಲೇಶನ್ಶಿಪ್ ಬೆಸ್ಟ್ ಅನ್ಸುತ್ತೆ. ವಾಕೆ ಅದು ಈಗ ಅರ್ಜೆಂಟ್ ಏನೂ ಇಲ್ಲ, ನಿಧಾನವಾಗಿ ಯೋಚಿಸಿ ಆಮೇಲೆ ಹೇಳಿ. ಓಕೆನಾ? ಸಿ ಯು, ಬಾಯ್. ಏನೋ ಟೆನ್ಷನ್ ಆಗಿದ್ದೀರಾ? ಈ ಸಯಾಮಿ ಟ್ವಿನ್ ಮಕ್ಕಳನ್ನ ಆಪರೇಟ್ ಮಾಡಿ ಸೆಪರೇಟ್ ಮಾಡಿ 2 ಮಕ್ಕಳು ಉಳಿದಿರೋದು ಅಪರೂಪ. ಹಾಗೆ ಹೇಳ್ಬೇಡಿ ಡಾಕ್ಟರ್. ಈ ಜೋಡಿ ಮಕ್ಕಳು ನನ್ನ ಜೋಡಿ ಕಣ್ಗಳಿದ್ದಾಗೆ. ಇದರಲ್ಲಿ ಯಾವುದೇ ಮಗುಗೆ ತೊಂದರೆ ಆದ್ರೂ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಡಾಕ್ಟರ್, ನನ್ನಲ್ಲಿಲ್ಲ. ನಾನು ಮೆಜಿಷಿಯನ್ ಅಲ್ಲ, ಡಾಕ್ಟರ್. ಅರ್ಥ ಮಾಡ್ಕೊಂಡು ಪೇಪರ್ಗೆ ಸಿಗ್ನೇಚರ್ ಹಾಕಿ. ಮೇಡಮ್, ನೀವಾದ್ರೂ ಸ್ವಲ್ಪ ಹೇಳಿ ದಯವಿಟ್ಟು ಪ್ಲೀಸ್. ಅಕ್ಕ, ಹೇಗಾದರೂ ಟ್ರೈ ಮಾಡಿ. ನನಗೇನೋ ಈ ಆಪರೇಷನ್ ಸಕ್ಸಸ್ ಆಗಿ 2 ಮಕ್ಕಳು ಬದುಕುತ್ತವೆ ಅನ್ನೋ ನಂಬಿಕೆ ಇದೆ. ಪ್ಲೀಸ್, ವಿ ಕ್ಯಾನ್ ಟ್ರೈ, ರೈಟ್? ಐ ವಿಲ್ ಟ್ರೈ ಮೈ ಬೆಸ್ಟ್. ಫ್ರಮ್ ಮೈ ಸೈಡ್, ನೋ ಹೋಪ್. ಆ 2 ಮಕ್ಕಳು ಉಳಿಯುತ್ತವೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿಜ ಆಗಲಿ ಅಂತ ಈ ಪ್ರೇಯರ್. ಮಂತ್ರ ಹೇಳಿ ಮೊಬೈಲ್ನ ಉದುರಿಸೋ ಪ್ರಯತ್ನ. ವಾಕೆ ಯಾವ ಮಂತ್ರ ಅದು? ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಸಾವನ್ನು ಆಪದ್ ಬಂದಾಗ
ಅದರಿಂದ ಪಾರ್ ಮಾಡು ಅಂತ ಶಿವನನ್ನ ಪ್ರಾರ್ಥಿಸೋದು ಈ ಮಂತ್ರದ ಅರ್ಥ. ಅಲ್ಲ, ಇಷ್ಟು ಓದಿದಿರಿ, ಈ ಸೈನ್ಸು, ಟೆಕ್ನಾಲಜಿ, ಮೆಡಿಸಿನ್ಸ್ ಇದು ಯಾವುದ್ರಲ್ಲೂ ಆಗದೆ ಇರೋದು 4 ಸಾಲ ಮಂತ್ರದಲ್ಲಾಗುತ್ತಾ? ನನ್ನ ಜೀವನದಲ್ಲಿ ಏನೇ ನಂಬಿದ್ರೂ ಕೂಡ 100% ಕನ್ವಿಕ್ಷನ್ ಇಟ್ಕೊಂಡು ನಂಬ್ತೀನಿ. ಇದುವರೆಗೂ ನಾನು ನಂಬಿರೋದು ಯಾವುದು ಸುಳ್ಳಾಗಿಲ್ಲ, ಇದು ಆಗಲ್ಲ. ಅಂದಹಾಗೆ ಆ ದಿನ ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ವಲ್ಲ ನೀವು? ನೋಡಿ, ಅದು ಈಗ ಈ ಜಸ್ಟ್ 1 ಸೆಕೆಂಡ್, ಸಾರಿ. ಹಲೋ, ಸ್ಟಾಕ್ಸ್ ಅಲ್ವಾ? ಎಕ್ಸ್ಕ್ಯೂಸ್ ಮಿ, ಐ ಜಸ್ಟ್ ಕಮ್. ಪ್ರೀವಿಯಸ್ ಲಿಸ್ಟ್ ತಗೊಂಡು ಬನ್ನಿ. ಹಲೋ ಡಾಕ್ಟರ್. ಹಲೋ. ಬನ್ನಿ, ನಿಮ್ ಫ್ರೆಂಡು ಹುಷಾರಾಗ್ತಾರೆ. ಇನ್ ಸ್ವಲ್ಪ ದಿನದಲ್ಲೇ ಡಿಸ್ಚಾರ್ಜ್ ಮಾಡ್ತೀವಿ. ನಾವು ಬಂದಿರೋದು ನಿಮ್ಮನ್ನ ರೀಚಾರ್ಜ್ ಮಾಡೋಕೆ. ಅರ್ಥ ಆಗ್ಲಿಲ್ವಾ? 2 ತಲೆ 1 ದೇಹ ಇರೋ ಮಕ್ಕಳನ್ನ ಏನಂತಾರೆ? ಸುನಾಮಿ. ಸಯಾಮಿ. ಮಕ್ಕಳನ್ನ ಬೇರೆ ಮಾಡೋದಕ್ಕೆ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡೋರನ್ನ ಡಾಕ್ಟ್ರು ಅಂತಾರೆ. ಜನ ಡಾಕ್ಟ್ರನ್ನ ದೇವರು ಅಂತಾರೆ. ಮಕ್ಕಳ ಪಾಲಿಗೆ ನೀವು ದೇವರಾಗಬೇಕು. ತುಂಬಾ ಸೀರಿಯಸ್ ಅಂಡ್ ಕಾಂಪ್ಲಿಕೇಟೆಡ್ ಕೇಸ್. ಒಂದು ಮಗು ಉಳಿಸೋದೇ ಕಷ್ಟ. ಅಂಥದ್ರಲ್ಲಿ ಇಬ್ಬರನ್ನ ಉಳಿಸೋದಕ್ಕೆ ನಾನು ದೇವ್ರಲ್ಲ. ಎಕ್ಸಾಮ್ ಬರೆಯೋಕ್ಕೂ ಮುಂಚೆ ಫೇಲ್ ಆಗ್ತೀನಿ ಅಂತ ಯಾಕೆ ಅನ್ಕೋತೀರಾ? ಪಾಸ್ ಆಗ್ತೀನಿ ಅನ್ನೋ ನಂಬಿಕೆಯಲ್ಲಿ ಬರೀರಿ. ನೋಡಿ, ಅದು ಆಪರೇಷನ್ನಿಂದ ಆಗಲ್ಲ, ಪವಾಡನೇ ಆಗಬೇಕು. ಇಷ್ಟೆಲ್ಲ ಹೇಳಿದ ಮೇಲೂ ಆಪರೇಷನ್ ಸಕ್ಸಸ್ ಮಾಡ್ತೀನೋ ನಂಬಿಕೆ ನಿಮಗಿಲ್ಲ. ಹೇ, ವಾಟ್ ಇಸ್ ದಿಸ್? ನಿಮ್ ಜೀವ ಉಳಿಯುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯೋ ಇಲ್ವೋ? ಅದ್ರಲ್ಲಿ ಬುಲೆಟ್ ಇದೆ, ನಂಬಿಕೆ ಇಲ್ಲ. ತಪ್ಪು ಹೇಳಿದ್ರಿ. ಒನ್ ಮೋರ್ ಚಾನ್ಸ್. ನಂಬಿಕೆ ಇದೆಯೋ ಇಲ್ವೋ? ಆಗ್ಲೇ ಹೇಳಿದ್ನಲ್ಲ, ಅದರಲ್ಲಿ ಬುಲೆಟ್ ಇದೆ, ನನಗೆ ನಂಬಿಕೆ ಇಲ್ಲ. ಮತ್ತೆ ತಪ್ಪು ಹೇಳಿದ್ರಿ. 3ನೇ ಚಾನ್ಸ್. ನಂಬಿಕೆ ಇದೆಯೋ ಇಲ್ವೋ? ನನಗಂತೂ ನಂಬಿಕೆ ಇಲ್ಲ. ನೀ ಸುಮ್ಮನೆ ರೀ, ನೀವ್ಯಾಕೆ ಮಾತಾಡ್ತೀರಾ? ಇಲ್ಲ ಇಲ್ಲ, ನಂಗೆ ನಂಬಿಕೆ ಇದೆ. ಗುಡ್. ಇದೇ ನಂಬಿಕೆನ ಆಪರೇಷನ್ ಟೈಮ್ನಲ್ಲಿ ಕಂಟಿನ್ಯೂ ಮಾಡಿ. ಡಾಕ್ಟರ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸುಹಾಸ್ನಿಗೆ ಈ ಆಪರೇಷನ್ ಸಕ್ಸಸ್ ಆಗಿ ಆ 2 ಮಕ್ಕಳು ಬದುಕುತ್ತೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ಉಳಿಸೋದು ನಿಮ್ ಕೈಯಲ್ಲಿದೆ. ಅವಳ ನಂಬಿಕೆನ ಸುಳ್ಳು ಮಾಡೋಕ್ಕೆ ನಾನ್ ಬಿಡಲ್ಲ. ಯೋಚನೆ ಮಾಡಿ. ನಂಬಿಕೆ ಉಳಿಸೋದಕ್ಕೆ ಮಾರ್ಗ ಬೇಕು, ಮಾರ್ಗ ಹುಡ್ಕೋದಕ್ಕೆ ಮನ್ಸು ಬೇಕು. ಆ ಮನ್ಸನ್ನ ನೀವು ಮಾಡಬೇಕು. ಪ್ಲೀಸ್ ಪ್ಲೀಸ್ ಡಾಕ್ಟರ್, ಮನ್ಸು ಮಾಡಿ. ಈ CCTV ಇದು ರೇಡಿಯಸ್ ಸುಮಾರು ಎಷ್ಟು ಮೀಟರ್ ಕವರ್ ಆಗ್ಬೋದು? 15 ಮೀಟರ್ಸ್ ಇರ್ಬೋದು ಸರ್. ಒಂದು ಕೆಲಸ ಮಾಡಿ, ಅವತ್ತಿಂದ ಶೂಟ್ ಔಟ್ ಆಯ್ತಲ್ಲ, ಆ ಡೇಟು ಮತ್ತೆ ಟೈಮ್ದು ಕಂಪ್ಲೀಟ್ ಫುಟೇಜ್ ಬೇಕು ನನಗೆ. ಓಕೆ ಸರ್. ಹಾಯ್. ಹಾಯ್, ನಾನು ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾ ಇದ್ದೆ. ಹೌದಾ? ಏನ್ ವಿಷಯ? ಅದೇ ಈಗ ಸ್ವೀಟ್ಸ್ ತಗೊಳ್ಳಿ. ಆ ದೇವ್ರು ನನ್ನ 2 ಕಣ್ಗಳನ್ನೂ ವಾಪಸ್ ಕೊಟ್ಟು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ನೀವು ತಗೊಳ್ಳಿ. ಆಲ್ ದಿ ಬೆಸ್ಟ್. ನಾನು ಹೇಳಿರ್ಲಿಲ್ವಾ ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ಅಂತ? ಮೃತ್ಯುಂಜಯ ಮಂತ್ರದ ಮೇಲೆ ನನಗೆ ಕಂಪ್ಲೀಟ್ ನಂಬಿಕೆ ಇದೆ. 100% ನಂಬಿಕೆ, 100% ರಿಸಲ್ಟ್. ಹಾಗೇನಿಲ್ಲ. ನೀವು ಹೇಳಿದ ಮಂತ್ರ, ಅದರಿಂದ ಮಾವನ್ಕಾಯಿ ಹೋದ್ರಿದ್ದು ಎಲ್ಲ ಟೈಮ್ ಮ್ಯಾಚ್ ಆಗಿದೆ ಅಷ್ಟೇ. ಜಾಸ್ತಿ ಹೇಳಲ್ಲ ನಾನು. ನಂಬೋ ಸಮಯ ಬಂದಾಗ ನೀವೇ ನಂಬ್ತೀರಾ ಬಿಡಿ. ಡೋಂಟ್ ಮಿಸ್ಟೇಕ್ ಮೀ. ಆಕ್ಚುಲಿ ನಾನು ಇಲ್ಲ, ಐ ಗೆಟ್ ಇಟ್. ವಿಲ್ ಸಿ. ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಬಾಯ್. ಏನೇನ್ ಕ್ರೈಮ್ಗಳು, ಏನೇನ್ ಕೇಸ್ಗಳು, ಯಪ್ಪ ಶಿವನೇ. ನಿನ್ನ ಬಾಸ್, ನೀನು ಓದಕ್ ಬೇರೆ ಏನು ಸಿಕ್ಲಿಲ್ವಾ? ಈ ಫೈಲ್ನ ಪೊಲೀಸ್ ಜೀಪ್ಲೆ ಬಿಡ್ಬಾ ಅಂತ ಹೇಳಿಲ್ಲ? ಗುರು, ತುಂಬಾ ಇಂಟ್ರೆಸ್ಟಿಂಗ್ ಫೈಲು. ಕ್ರಿಮಿನಲ್ಗಳ ಮೈಂಡ್ ಸೆಟ್ ಏನು, ಅವ್ರನ್ನ ಹೆಂಗ್ ಫಿಟ್ ಮಾಡ್ತಾರೆ,
ಅವ್ರು ಹೆಂಗ್ ಹುಷಾರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ನಾನು ಇದನ್ನೆಲ್ಲ ಚೆನ್ನಾಗಿ ಓದಿ ಹೇಗ್ ಮುಂದಕ್ಕೆ ಹುಷಾರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಸಂಪಾದನೆ ಮಾಡ್ತಾ ಇದ್ದೆ. ಫೈಲ್ ಇಸ್ ದ ಸೀಕ್ರೆಟ್ ಆಫ್ ನಾಲೆಜ್. ಎಂತೆಂತ ಕಿಲಾಡಿಗಳ ಜಾತಕ ಇದರಲ್ಲಿದೆ ಗೊತ್ತಾಗುರು. ಇತ್ತೀಚೆಗೆ ಯಾಕೋ ಫೈಲ್ಗಳ ಮೇಲೆ ಹೆವಿ ಲವ್ ಆಗ್ಬಿಟ್ಟಿದ್ಯಪ್ಪ. ಎನಿ ಅಪ್ಡೇಟ್ಸ್? ಫುಟೇಜ್ ಪ್ರಕಾರ ಅಲ್ಲಿ ಪಾಸ್ ಆಗಿರೋ ಅಷ್ಟು ಗಾಡಿಗಳ ನಂಬರ್ಸ್ ಅದ್ರ ಫುಲ್ ಡೀಟೇಲ್ಸ್ ಇದರಲ್ಲಿದೆ ಸರ್. ಸ್ಟಾಪ್, ಬ್ಯಾಕ್. ಹಾಗೆ ಝೂಮ್ ಹೋಗಿ. ಫ್ರೀಸ್. ಈ ಗಾಡಿ ಹೋಗ್ಬೇಕಾದ್ರೆ ತುಂಬಾ ಸ್ಲೋ ಹೋಗಿ. ಎಸ್ ಸರ್. ಆದ್ರೆ ವಾಪಸ್ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಬಂದಿದೆ. ನನಗೆ ಈ ಗಾಡಿ ಡೀಟೇಲ್ಸು ಇಮಿಡಿಯೇಟ್ ಆಗಿ ಬೇಕು. ಎಲ್ಲ ಗಾಡಿ ಅಡ್ರೆಸ್ಸು ಸಿಕ್ಕಿದೆ ಸರ್. ಇದೊಂದು ಗಾಡಿ ಅಡ್ರೆಸ್ ಮಾತ್ರ ಸಿಕ್ಕಿಲ್ಲ. ಇದು ಫೇಕ್ ವೆಹಿಕಲ್ ಸರ್. ಫೇಕಾ? ಎಸ್ ಸರ್. ಇಮಿಡಿಯೇಟ್ ಆಗಿ ಎಲ್ಲ ಸ್ಟೇಷನ್ಸ್ಗೂ ಎಲ್ಲ ಚೆಕ್ ಪೋಸ್ಟ್ಗಳಿಗೂ ಮೆಸೇಜ್ ಕಳಿಸಿ. ಓಕೆ ಸರ್. ಈ ವೆಹಿಕಲ್ ಟ್ರೇಸ್ ಔಟ್ ಆಗಲೇಬೇಕು. ಸೊ ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು 2-3 ವಾರದಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಅಂತ. ಏನು ಅರ್ಜೆಂಟ್ ಇಲ್ಲ, ಇನ್ನು 4 ವಾರ ಆದ್ರೂ ಪರವಾಗಿಲ್ಲ. ಟ್ರೀಟ್ಮೆಂಟ್ ಚೆನ್ನಾಗಾಗಬೇಕಷ್ಟೇ. ಓಕೆ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಓಕೆ. ಹಲೋ, ಈ ಹಾಸ್ಪಿಟಲ್ ಇನ್ಚಾರ್ಜ್ ಸುಹಾಸಿನಿ ನೀವೇ ತಾನೆ? ಹೌದು, ಹೇಳಿ. ನೋಡಿ, 15 ದಿನಗಳ ಹಿಂದೆ ಯಾವ್ದಾದ್ರೂ ಆಕ್ಸಿಡೆಂಟ್ ಕೇಸಲ್ಲಿ ನಿಮ್ಮ ಹಾಸ್ಪಿಟಲ್ಗೆ ಪೇಷಂಟ್ ಅಡ್ಮಿಟ್ ಆಗಿದ್ದಾರಾ? ಇಲ್ಲ, ಆ ಥರದ್ದು ಯಾವ ಪೇಷಂಟು ಅಡ್ಮಿಟ್ ಆಗಿಲ್ಲ. ಆರ್ ಯು ಶೂರ್? ಐ ಆಮ್ ಶೂರ್ ಇನ್ಸ್ಪೆಕ್ಟರ್. ಓಕೆ. ಓಕೆ. ಯಾಕೆ ಇನ್ಸ್ಪೆಕ್ಟರ್ ಸುಳ್ಳು ಹೇಳಿದ್ರಿ? ಯಾಕೆಂದ್ರೆ ನಿಮ್ ಕೆಲ್ಸದ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ಅದಕ್ಕೆ. ನನ್ನ ಕೆಲ್ಸದ ಮೇಲೆ ನೋಡಿ ಮೇಡಮ್, ಅದು ಇನ್ ಮುಂದೆ ನೀವು ಯಾವ ನಾಟಕನೂ ಆಡೋ ಅವಶ್ಯಕತೆ ಇಲ್ಲ. ನೀವ್ ಯಾರು, ಇಲ್ಲಿ ಯಾಕೆ, ಹೇಗ್ ಬಂದಿದ್ದೀರಾ, ನಿಮ್ ಕೆಲ್ಸ, ನಿಮ್ ಹಿಸ್ಟ್ರಿ ಎಲ್ಲ ನನ್ಗೆ ಗೊತ್ತು. ಸೊ ಇಟ್ಸ್ ಓಕೆ. ಆಕ್ಚುಲ್ ಆಗಿ ಅದು ನೋಡಿ ದಟ್ ಇಲ್ಲ, ನಿಮ್ ಬಗ್ಗೆ ರಘು ನನ್ನ ಹತ್ರ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ನೀವೊಬ್ಬ ಅಂಡರ್ ಕವರ್ನಲ್ಲಿರೋ ಪೊಲೀಸ್ ಆಫೀಸರ್, ಒಂದು ದೊಡ್ಡ ಕೇಸ್ನ ನಿಮ್ಮ ಲೈಫನ್ನು ಡೆಡಿಕೇಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀರಾ ಅಂತ. ಸೊ ಐ ಅಂಡರ್ಸ್ಟ್ಯಾಂಡ್, ನೋ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆಕ್ಚುಲಿ ಕರೆಕ್ಟಾಗಿ ತಿಳ್ಕೊಂಡಿದ್ದೀನಿ. ನಿಮ್ಮ ಐಡೆಂಟಿಟಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಸೊ ರಿಲ್ಯಾಕ್ಸ್ ಪ್ಲೀಸ್. ಈ ರಘು ಫಿಟ್ನೆಸ್ ಬಗ್ಗೆ ಡಿಪಾರ್ಟ್ಮೆಂಟಲ್ಲಿ ರಿಮಾರ್ಕ್ ಇದ್ರು. ಅವ್ನ ಸಿನ್ಸಿಯಾರಿಟಿ ನೋಡಿ ನಾನು ಇನ್ಫ್ಲುಯೆನ್ಸ್ ಮಾಡಿದ್ದೆ. ಒಂದು ಸೀಕ್ರೆಟ್ ಇಟ್ಕೊಳ್ದೆ. ಛೇ, ಇಡಿಯಟ್. ನೋಡಿ, ನಾನು ನಿಮ್ಮನ್ನೇ ನಂಬಿದ್ದೀನಿ. ದಯವಿಟ್ಟು ಇದನ್ನ ಯಾರ ಹತ್ರನೂ ಹೇಳೋಕೆ ಐ ಅಂಡರ್ಸ್ಟ್ಯಾಂಡ್, ಐ ಪ್ರಾಮಿಸ್, ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು. ಆದ್ರೂ ನನ್ನ ಕ್ವೆಶ್ಚನ್ಗೆ ನೀವು ಇನ್ನೂ ಉತ್ತರ ಕೊಡ್ಲಿಲ್ಲ. ಮದುವೆ, ಲಿವ್ ಇನ್ ರಿಲೇಶನ್ಶಿಪ್. ಆಕ್ಚುಲಿ ಮೇಡಮ್, ನಾನೇ ಸೆಕ್ರೆಟರಿ ಸರ್ ಕರೀತಿದ್ದಾರೆ ನಿಮ್ಮನ್ನ. ಓ, ಐ ಆಮ್ ಸಾರಿ, ಬರ್ತೀನಿ. ನೆಕ್ಸ್ಟ್ ಟೈಮ್ ನನ್ನ ಪ್ರಶ್ನೆಗೆ ಆನ್ಸರ್ ಕೊಡಲೇಬೇಕು ನೀವು. ಯಾಕೆ ಗುರು ಹಂಗೆ ನೋಡ್ತಿದ್ಯಾ? ನೀನು ಹೇಳ್ದಂಗೆ ಡಮ್ಮಿ ಪೊಲೀಸ್ನ ರೆಡಿ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಡಮ್ಮಿ ಪೊಲೀಸಾ? ಹಾಗಾದ್ರೆ ಒಳಗಡೆ ಬಂದಿದ್ಯಾರು? ಒರಿಜಿನಲ್ ಪೊಲೀಸಾ? ಯಾಕೆ ಗುರು ನಗ್ತಿದ್ಯಾ? ನೀನು ಈ ಡಮ್ಮಿ ಪೊಲೀಸ್ ಜೊತೆ ಬರೋಷ್ಟರಲ್ಲಿ ಒರಿಜಿನಲ್ ಪೊಲೀಸ್ ಬಂದು ಪರ್ಫೆಕ್ಟ್ ಆಗಿ ನನಗೆ ಹೇಗೆ ಬೇಕೋ ಹಾಗೆ ಆಕ್ಟ್ ಮಾಡ್ಕೊಂಡು ಹೊರಟಿದ್ರು. ಆ ಸುಹಾಸಿನಿ ಹತ್ರ ಅವತ್ತು ಅಂಡರ್ ಕವರ್ ಪೊಲೀಸ್ ಅಂತ ಸುಳ್ಳು ಹೇಳು ಅಂತ ಹೇಳಿದೆ. ಈಗ ನೋಡಿದ್ರೆ ಡಮ್ಮಿ ಪೊಲೀಸ್ ಕರ್ಕೊಂಬ ಆಕ್ಟ್ ಮಾಡಬೇಕು ಅಂತಂದೆ. ನನ್ನನ್ನು ನೋಡಿ ನೀನೀಗ ನಗ್ತಾ ಇದೆಯಾ. ದೇವರಾಣೆ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಯಾಕೆ ಈ ಡ್ರಾಮಾ? ಒಳ್ಳೆ ಹುಡುಗ, ಒಳ್ಳೆ ಪ್ರೀತಿ ಅಂತ ಹೇಳ್ತಾ ಇದೀಯ. ಅಂತ ಪ್ರಪೋಸಲ್ನ ಯಾಕೆ ರಿಜೆಕ್ಟ್ ಮಾಡಿದೆ? ಫಾದರ್, ನನ್ನ ಮನಸ್ಸಲ್ಲಿ ಒಬ್ಬ ಕಲ್ಪನೆಯ ಗಂಡ ಇದ್ದಾನೆ. ಆ ರೀತಿ ಇರೋ ಹುಡುಗನ್ನೇ ಮದುವೆ ಆಗಬೇಕು ಅನ್ನೋ ಕನಸು. ಏನದು ನನ್ನ ಕನಸು? ಅವನೊಬ್ಬ ಪೊಲೀಸ್ ಆಫೀಸರ್ ಆಗಿರಬೇಕು, ಆನ್ ಎಫಿಷಿಯಂಟ್ ಪೊಲೀಸ್ ಆಫೀಸರ್. ಅವನ ತಂದೆ ತಾಯಿನ ಅವನು ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿಸ್ತಿರ್ಬೇಕು. ನನ್ನ ಮೇಲೆ 100% ನಂಬಿಕೆ ಇಟ್ಕೋಬೇಕು. ಯಾವುದೇ ಅನುಮಾನಗಳಿಲ್ಲದೆ ಇರೋ ನಂಬಿಕೆ. ಮತ್ತೆ ಮುಖ್ಯವಾಗಿ ನನ್ನ ಹತ್ರ ಯಾವ ಸುಳ್ಳು ಹೇಳಬಾರ್ದು.
ಯಾವ ವಿಚಾರನೂ ಮುಚ್ಚಿಡಬಾರ್ದು. ಫಾದರ್, ಆ ರೀತಿಲಿರೋ ಕನಸು, ಆಸೆ ಅಷ್ಟೆ. ಅಂದ್ರೆ ನೀನು ಎಸ್, ನಾನು ಸುಹಾಸಿನಿನ ಪ್ರೀತಿಸ್ತಾ ಇದ್ದೀನಿ. ಏನೋ ಅವಳು ತುಂಬಾ ಇನ್ನೋಸೆಂಟ್ ಹುಡುಗಿ, ನಾವು ಕ್ರಿಮಿನಲ್ ನನ್ನ ಮಕ್ಳು ಗುರು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಅವಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅಟ್ ಎನಿ ಕಾಸ್ಟ್ ನಾವು ಅವಳ ಮದುವೆ ಆಗಲೇಬೇಕು. ನಮ್ಮನ್ನು ಫಸ್ಟ್ ಟೈಮ್ ಅವಳು ನೋಡಿದಾಗ ನಮ್ಮನ್ನು ಪೊಲೀಸ್ ತಿಳ್ಕೊಂಡಿದ್ದಾಳೆ. ಅದನ್ನೇ ಅವಳಿಗೆ ಸ್ಟ್ರಾಂಗ್ ನಂಬಿಸ್ತಾ ಹೋಗ್ತೀನಿ. ಅದಕ್ಕೆ ನಾಟಕ ಬೇಡ ಗುರು, ತಪ್ಪು ಮಾಡ್ತಾ ಇದೆಯಾ. ಅವಳು ತುಂಬಾ ಒಳ್ಳೆ ಹುಡುಗಿ. ನಮ್ಮ ಗುರುನ್ ಪ್ರೀತಿಸಿ ಶಾಲಿನಿ ಗತಿ ಏನಾಯ್ತು? ಆ ಸತ್ಯನ ಹೆಂಡ್ತಿನ ನಾವೇ ಶೂಟ್ ಔಟ್ ಮಾಡಿ ಸಾಯಿಸಿದೀವಿ. ನಮ್ಗಲ್ಲ ಗುರು ಈ ಪ್ರೀತಿ ಮದುವೆ ಅಲ್ಲ. ನನ್ನ ಮಾತು ಕೇಳು ಗುರು. ಜಾಸ್ತಿ ಮಾತಾಡಬೇಡ. ಒಂದು ಡಮ್ಮಿ ಅಪ್ಪ ಅಮ್ಮಂತರ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಏನು ಮಾಡಿದೆ? ನಾಳೆ ಬರ್ತಾ ಇದ್ದಾರೆ ತಾನೆ? ಬರ್ತಾ ಇದ್ದಾರೆ. ಅವ್ರನ್ನ ಕಳಿಸ್ಬಿಟ್ಟು ಕಾಟೇಜ್ ಹತ್ರ ಬಾ. ಓಕೆ ಬರ್ತಿ. ಏನು ಸಿಗ್ನಲ್? Hello. ಹಾಯ್. ಏನ್ ಬೆಳಿಗ್ಗೆನೆ ಕರು ಹಾಕಿರೋ ಹಸು ತರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಿದ್ದೀರಾ? ಹಸುನ್ ಕಾಯೋ ಕರು ಪರಿಸ್ಥಿತಿ ನಂದು. ನೀವು ನೋಡಿದ್ರೆ ತಮಾಷೆ ಮಾಡ್ತಾ ಇದ್ರೆ. ಅಂದ್ರೆ ಇವತ್ತು ನಮ್ಮ ತಂದೆ ತಾಯಿ ಬರ್ತಾ ಇದ್ದಾರೆ. ಓಕೆ. ಕರ್ಕೊಂಬರಕ್ಕೆ ರಘುನ್ ಕಳಿಸ್ದೆ. ಇಷ್ಟೊತ್ತಾದ್ರೂ ಬಂದಿಲ್ಲ. ಫೋನ್ ಟ್ರೈ ಮಾಡಿದ್ರೆ ಹಾಳಾದ ನೆಟ್ವರ್ಕ್ ಸಿಗ್ತಲ್ಲ. ಅದು ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ, ಸ್ವಲ್ಪ ಮೇಲ್ ಹೋಗ್ಬೇಕು. ಬನ್ನಿ. ಓಕೆ. ಓ, ನಿಮ್ಗೆ ತಂದೆ ತಾಯಿ ಇದ್ದಾರಾ? ಎಲ್ರಿಗೂ ಇದ್ದಾರೆ. ಯಾಕೆ ನೀವು ಅವ್ರು ಇಲ್ದೆ ಬಂದ್ರಾ? ಹಾಗಲ್ಲ, ಇದಕ್ಕಿದ್ದಾಗೆ ಅದು ಇಷ್ಟು ದೂರ ಬರ್ತಾ ಇದ್ದಾರಲ್ಲ. ನೋಡಿ, ನಾನು ಪೊಲೀಸ್ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಾನು ಬೆಸ್ಟ್ ಪೊಲೀಸ್ ಟ್ರೈನಿಂಗ್ ಅವಾರ್ಡ್ ತಗೋಬೇಕನ್ನೋದು ನಮ್ಮ ತಂದೆ ತಾಯಿ ಆಸೆ. ನನಗೆ ಈ ಟ್ರೈನಿಂಗ್ ಇನ್ನಿಗೆಲ್ಲ ಬಿಟ್ಬಿಟ್ಟು ನಮ್ಮ ತಂದೆ ತಾಯಿ ಜೊತೆಲಿ ಸಂತೋಷವಾಗಿರ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ತಂದೆ ತಾಯಿ ನನ್ನ ಜೊತೆಲಿ ಇಲ್ವಲ್ಲ ಅನ್ನೋ ಚಿಂತೆಯಲ್ಲಿ ಈ ಟ್ರೈನಿಂಗ್ ಕಡೆ ಸರಿಯಾಗಿ ಗಮನ ಕೊಡದೆ ನಮ್ಮ ತಂದೆ ತಾಯಿ ಆಸೆನ ಈಡೇರ್ಸಕ್ಕಾಗಿಲ್ಲ. ಗೊತ್ತಾಯ್ತು. ನಿಮ್ ತಂದೆ ತಾಯಿನ ತುಂಬಾ ದಿನದವರೆಗೂ ನಿಮ್ ಕೈಲಿ ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ ಅವ್ರನ್ನ ಇಲ್ಲಿಗೆ ಕರೆಸ್ತಾ ಇದ್ದೀರಾ, ರೈಟ್? ಕರೆಕ್ಟಾಗಿ ಹೇಳಿ. ಅದು ಅಲ್ಲದೆ ಇಲ್ಲಿ ವಯಸ್ಸಾದವ್ರು ಕೊಡೋ ಆಯುರ್ವೇದಿಕ್ ಟ್ರೀಟ್ಮೆಂಟು, ಈ ನೇಚರು ನಮ್ಮ ತಂದೆ ತಾಯಿ ಆರೋಗ್ಯಕ್ಕೂ ಒಳ್ಳೇದು ಅಂತ ಕರೆಸ್ತಾ ಇದ್ದೀವಿ. ಸರಿ, ನಿಮ್ ತಂದೆ ತಾಯಿ ನೋಡೋಕ್ ಹೇಗಿದ್ದಾರೆ? ಯಾವನು ಗೊತ್ತು? ಏನು? ಅದು ಯೋಚನೆ ಮಾಡ್ತಾ ಇದ್ದೀನಿ. ನಾನು ನಮ್ಮ ತಂದೆ ತರ ಇದ್ದೀನ, ತಾಯಿ ತರ ಇದ್ದೀನ, ಹೇಗಿದ್ರೆ ಅವರೇ ಬರ್ತಾ ಇದ್ರಲ್ಲ, ನೀವೇ ನೋಡ್ಕೊಂಬಿಡಿ. ಬಂದ್ರು ಅಂತ ಕಾಣುತ್ತೆ. ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ? ಅಬ್ಬಾ ಅಬ್ಬಾ, ನಿಮ್ ಮಗನ್ಗೆ ತಂದೆ ತಾಯಿ ಕಂಡ್ರೆ ಏನ್ ಪ್ರೀತಿ, ಏನ್ ಗೌರವ. ಏಯ್, ನಾವ್ ಚಲೋ ಅದೇವಪ್ಪ, ನೀ ಹೆಂಗಿದಿ? ನನ್ಗೇನ್ ಕಮ್ಮಿ ಅಪ್ಪ. ಇದೇನಪ್ಪ ಹಿಂಗಾಗೋಗಿದ್ದೆ? ಇನ್ನಿ ಬಂದಾತಲ್ಲ, ಮುಂದೆ ಚಲೋ ಆಗ್ತಾ ಅಂದ್ಬಿಡು. ಹೌದಮ್ಮ. ಅಮ್ಮ ಅಪ್ಪ, ಇವ್ರು ಸುಹಾಸಿನಿ ಅಂತ, ಇಲ್ಲಿ ಹಾಸ್ಪಿಟಲ್ನಲ್ಲಿ ಇವ್ರದೇ ಇನ್ಚಾರ್ಜ್. ಸುಹಾಸಿನಿ, ಇವ್ರು ನಮ್ಮ ತಾಯಿ ತಂದೆ. ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ. ಭಾಳ ಚಂದಾಗಿದ್ಯವ. ಈಕಿನ ನನ್ ಸೊಸೆ ಮಾಡಿದ್ರ ಭಾಳ ಚೆಲುವಾಗಿರ್ತದ ನೋಡು ಕೂಸೆ. ಏನಮ್ಮ ನೀನು ಅವ್ರ ಮುಂದೆ ಹೋಗಿ ಸುಹಾಸಿನಿ ಅವರೇ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮ್ಮ ತಾಯಿ ಯಾವಾಗಲೂ ಬಿಡಿ, ಅವ್ರಿಗೂ ನಿಮ್ ಮದುವೆ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ, ಅಲ್ವಾ ಆಂಟಿ? ನಾನು ಇವನ್ನ ಕಾಟೇಜ್ ಕರ್ಕೊಂಡು ಹೋಗ್ತೀನಿ, ನೀವು ಲಗೇಜ್ ತಗೊಂಡ್ ಬರ್ತೀರಾ? ಬನ್ನಿ ಅಂಕಲ್ ಆಂಟಿ. ಇಲ್ಲಿ ಸ್ವಲ್ಪ ದೂರ, ವಾಕಬಲ್ ಡಿಸ್ಟೆನ್ಸ್. ನೀ ನಮ್ಮನ್ನ ಅಂದ್ರ ನಿಮ್ಮ ತಂದೆ ತಾಯಿನ ಚಲೋ ಪ್ರೀತಿಸ್ತಿ ಅಂತ ಆಕೆಗೆ ತಿಳಿಬೇಕು. ಅದು ಖರೆ ಅನ್ನೋ ಹಾಗೆ ನಾವು ನಟಿಸ್ಬೇಕು. ಇದೇ ತಾನೇ ನಿನ್ ಪ್ಲಾನು? ನೀ ನಮ್ಮಿಬ್ರಿಗೂ ಷಷ್ಠಿ ಪೂರ್ತಿ ಮದುವೆ ಮಾಡ್ತೀವಿ. ತಂದೆ ತಾಯಿಗ ಷಷ್ಠ ಪೂರ್ತಿ ಮದ್ವೆ ಮಾಡಿಸ್ತಾನಂದ್ರ ಅವ ಅವ್ರ ಮ್ಯಾಲೆ ಎಂಥ ಖರೆ ಪ್ರೀತಿ ಇಟ್ಟವನಂತ ಆಕಿಗ್ ತಿಳಿತದ. ತಿಳಿತೇನಾ? ಷಷ್ಠಿ ಪೂರ್ತಿ ಐಡಿಯಾನು ಚೆನ್ನಾಗಿದೆ. ಬಜೆಟ್ ಸ್ವಲ್ಪ ಹೆವಿ ಆಯ್ತಲ್ವಾ? ಆಕೆಗೆ ಇವನ್ ತಂದೆ ತಾಯಿ ಮೇಲೆ ಪ್ರೀತಿ ಇದೆ ಅಂತ ತಿಳಿಬೇಕಾ ಇಲ್ಲ? ಓಕೆ.
ಅವ್ರು ನಿಮ್ಮ ತಾಯಿ ಕರೆಕ್ಟಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಹಾಗೆ ಮುದ್ದಾಗಿರೋ ಮುಖ, ಬ್ಯೂಟಿಫುಲ್ ಐಸ್, ಗೊತ್ತಾಯ್ತು. ಹಾ, ಸರಿ. ಹಾಗಾದ್ರೆ ಇವ್ರು ಯಾರು ಅಂತ ಹೇಳಿ. ಪಾರ್ವತಿ ಪಕ್ಕದಲ್ಲಿ ಶಿವ ಇದ್ರೆ ಹೇಗೋ, ನಿಮ್ಮ ತಾಯಿ ಪಕ್ಕದಲ್ಲಿ ಇವರಿದ್ದಾರೆ ಅಂದರೆ ನಿಮ್ಮ ತಂದೆನೇ. ಅಲ್ಲ, ಇವ್ರು ನನ್ನ ತಂದೆ ಅಲ್ಲ. ಮತ್ತೆ ಇವರು ಸಮಾಜದ ದೃಷ್ಟಿಯಲ್ಲಿ ಹೇಳೋದಾದ್ರೆ ಇವ್ರು ನನ್ನ ತಾಯಿನ ಇಟ್ಕೊಂಡವರು. ಈ ವಿಷಯನ ಇಷ್ಟು ಈಸಿಯಾಗಿ ನಗ್ತಾ ಹೇಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ನೋಡಿ, ಏನೇ ಆದರೂ ಈ ವ್ಯಕ್ತಿ ಬಗ್ಗೆ ನನಗೆ ತುಂಬ ಗೌರವ, ಪ್ರೀತಿ. ಯಾಕೆ ಗೊತ್ತಾ? ನನಗೆ ನನ್ನ ತಾಯಿ ಮೇಲೆ ಪ್ರೀತಿ, ಗೌರವ, ನನ್ನ ತಾಯಿಗೆ ಇವರ ಮೇಲೆ ಪ್ರೀತಿ, ಗೌರವ. ಸೊ ನನಗೂ ಇವರ ಮೇಲೆ ಪ್ರೀತಿ, ಗೌರವ ಅಷ್ಟೇ. ಅದರಿಂದ ಆಚೆ ನಾನು ಏನೂ ಯೋಚಿಸಿಲ್ಲ. ಒಂದು ಮಾತು ಕೇಳಲ್ಲ, ಇವರಿಬ್ಬರ ಸಂಬಂಧದ ಬಗ್ಗೆ ನಿಮ್ಗೇನನ್ಸುತ್ತೆ? ನನಗೆ ಮೇಡಮ್, ಓ ಮೈ ಗಾಡ್, ಏನಾಯ್ತು ರಮ್ಯನ್ಗೆ? ಜೀವನ ವಾದ ಮಾಡಿದಷ್ಟು ಸುಲಭ ಅಲ್ಲ. ಇವಳಿಗೆ 3 ತಿಂಗಳು ಅಂತ ಗೊತ್ತಾಗ್ತಿದ್ದಂಗೆ ಇವಳು ಲಿವಿಂಗ್ ಟುಗೆದರ್ ಪಾರ್ಟ್ನರು ಎಸ್ಕೇಪ್ ಆಗಿದ್ದಾನೆ. ಇವಳು ಪಿಲ್ಸ್ ತಗೊಂಡು ಸೂಯಿಸೈಡ್ಗೆ ಅಟೆಂಪ್ಟ್ ಮಾಡಿದಾಳೆ, ಔಟ್ ಆಫ್ ಡೇಂಜರ್. ಲಕ್ಷಣವಾಗಿ 3 ಗಂಟೆ ಹಾಕಿಸ್ಕೊಂಡಿದ್ದಿದ್ರೆ ಇವಳಿಗೆ ಈ ಗತಿ ಬರ್ತಿರ್ಲಿಲ್ಲ. ಈಗಿನ ಕಾಲದ ಹುಡುಗಿಯರಿಗೆ ಬುದ್ಧಿ ಹೇಳಕ್ಕಾಗಲ್ಲ. ಲಿವಿಂಗ್ ಟುಗೆದರ್ ಅಂತೆ, ನಾನ್ಸೆನ್ಸ್. ನೋಡಿ, ಎಷ್ಟೋ ದಿನಗಳಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿರಲಿಲ್ಲ. ಮದುವೆ ಸರಿನಾ, ಲಿವಿಂಗ್ ಟುಗೆದರ್ ಸರಿನಾ? ನನ್ನ ಪ್ರಕಾರ ಯಾವ ಸಂಬಂಧಗಳಲ್ಲಿ ನಂಬಿಕೆ ಇರುತ್ತೋ ಅದು ಕರೆಕ್ಟ್. ಯಾಕಂದ್ರೆ ನಂಬಿಕೆ ಇಲ್ದಿರೋ ಎಷ್ಟೋ ಸಂಸಾರಗಳು ಹಾದ್ರ ಥರ ಕಾಣ್ತಾ ಇರುತ್ತೆ, ನಂಬಿಕೆ ಇರೋ ಎಷ್ಟೋ ಹಾದ್ರಗಳು ಸಂಸಾರ ಥರ ಕಾಣ್ತಾ ಇರ್ತವೆ. ಸೊ ಸಂಬಂಧಗಳಲ್ಲಿ ನಂಬಿಕೆ ಮುಖ್ಯ. ಐ ಮೀನ್ ಇಟ್. ಇನ್ನೊಂದು, ನಿಮ್ಮ ತಾಯಿ ಸಂಬಂಧದ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕೇಳಿದ್ರಿ. ನನಗೆ ಆ ಸಂಬಂಧದ ಬಗ್ಗೆ ಪ್ರೀತಿ, ಗೌರವ. ಅದು ಹೇಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ನನಗೆ ನಿಮ್ಮ ಮೇಲೆ ಪ್ರೀತಿ, ಗೌರವ. ನಿಮಗೆ ಆ ಸಂಬಂಧದ ಮೇಲೆ ಪ್ರೀತಿ, ಗೌರವ. ಸೊ ನನಗೂ ಆ ಸಂಬಂಧದ ಮೇಲೆ ಪ್ರೀತಿ, ಗೌರವ. ದಟ್ಸ್ ಇಟ್. ಬರ್ತೀನಿ. ಓಕೆ, ಸಿ ಯು. ಬಾಯ್. ಬೆಂಗಳೂರಿಗೆ ಹೋಗಿ ನಾನು ಹೇಳಿರೋ ಡಾಕ್ಟರ್ನ ಮೀಟ್ ಮಾಡಿದ್ರೆ ಓಕೆ ಡಾಕ್ಟರ್. ಮುಂದಿನ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ತಾರೆ. ಓಕೆ. ಹುಷಾರು. ಸರಿ ಡಾಕ್ಟರ್. ಓಕೆ, ತಗೋ. ಹಾಂ ಸೂರ್ಯ, ಈ ಸ್ವಲ್ಪ ದುಡ್ಡು ಇಟ್ಕೋ. ಓಕೆ ಓಕೆ ಓಕೆ. ಬಾಯ್ ಕಣ್ರು, ಇಬ್ರು ಹುಷಾರು. ಅವತ್ತು ಆಕ್ಸಿಡೆಂಟ್ ಆದ ದಿನ ವೆಹಿಕಲ್ ಲೆಫ್ಟ್ ಸೈಡ್ ಹೋಯ್ತಾ, ರೈಟ್ ಸೈಡ್ ಹೋಯ್ತಾ? ಸರ್, ಗೋವಾ ಚೆಕ್ ಪೋಸ್ಟ್ ರಿಪೋರ್ಟ್ ಪ್ರಕಾರ ಗಾಡಿ ಆ ಕಡೆ ಕ್ರಾಸ್ ಆಗಿಲ್ಲ. ಪ್ರಾಬಬ್ಲಿ ಮಂಗಳೂರು ಕಡೆನೇ ಹೋಗಿರ್ಬೇಕು ಸರ್. ಶೋರ್? ಐ ಥಿಂಕ್ ಸೊ ಸರ್, ದಟ್ಸ್ ಕರೆಕ್ಟ್. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದ್ರಿ? ನನ್ನ ಜೀವನದಲ್ಲಿ ನಾವೊಂದು ತಪ್ಪು ಮಾಡಿದ್ದೆ. ನಾನು PUC ಓದ್ಬೇಕಾದ್ರೆ ನನಗೊಬ್ಳು ಫ್ರೆಂಡ್ ಇದ್ಲು, ಆಶಾ. ತುಂಬ ಕ್ಲೋಸ್ ಫ್ರೆಂಡ್. ಒಂದು ಸಂಜೆ ನಾನು ಅವಳು ಇಬ್ಬರೇ, ಸುತ್ತಮುತ್ತ ಯಾರೂ ಇರಲಿಲ್ಲ. ಅವಳು ಮ್ಯಾಗ್ಝಿನ್ ಓದ್ತಾ ಕೂತಿದ್ಲು. ನಾ ಅವಳು ಮುಖಾನೇ ನೋಡ್ತಾ ಇದ್ದೆ. ಏನು ಅನಿಸ್ತೋ ಏನೋ, ಹೋಗಿ ಅವಳು ಕಣ್ಣಿಗೆ ಮುತ್ಕೊಟ್ಬಿಟ್ಟೆ. ಓಕೆ. ಸೀರಿಯಸ್ ಆಗಿ ಹತ್ರಕ್ಕೆ ಬಂದು ಕಪ್ಪಾಡ ಕೊಡ್ದ್ಬಿಟ್ಲು. ನಿಜವಾಗ್ಲೂ ನಾನು ನಂಬಿ ಬರೀ ಕಿಸ್ ಅಷ್ಟೇ, ಅದಾದ್ಮೇಲೆ ಏನು ನಡೆದಿಲ್ಲ. ಸರಿ, ನಾನು ನಂಬ್ತೀನಿ. ಆದ್ರೆ ಸರಿ, ಆ ವಿಷಯನೂ ಬಿಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗಾ? ನಿನ್ನೆ ರಾತ್ರಿ ನಂಗೊಂದು ಕನ್ಸು ಬಿತ್ತು. ಅಲ್ಲಿ ನನಗೆ ಆಲ್ರೆಡಿ ಮದುವೆ ಆಗಿ ಒಂದು ಹೆಂಡ್ತಿದ್ದಾಳೆ. ಓಕೆ, ಸೋ ಕ್ಯೂಟ್. ಆಮೇಲೆ ಹೀಗೆ ಒಂದು ಸರಿ ಒಂದು ಕ್ರಿಮಿನಲ್ ಗ್ಯಾಂಗ್ ಶೂಟೌಟ್ನಲ್ಲಿ ನನಗೊಂದು ಬುಲೆಟ್ ತಗಲಿತ್ತು. ಒಂದಿನ ನಾನು ಅವಳು ಕೇಳಿದೆ, ನಿನ್ನ ಗಂಡನಿಗೆ ಈ ಪ್ರೊಫೆಷನ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ನಿನಗೆ ಭಯ ಆಗಲ್ವಾ ಅಂತ. ಅದಕ್ಕೆ ಅವಳು ಏನು ಹೇಳಿದ್ರು ಗೊತ್ತಾ?
ಏನ್ ಹೇಳಿದ್ರು ಸಾವು ನನಗೆ ಯಾವತ್ತೂ ಭಯ ತರಿಸಲ್ಲ. ಯಾಕೆ ಗೊತ್ತಾ? ನಿಮ್ಮಂತ 8 ಗುಂಡಿಗೆ ಇರೋ ಪೊಲೀಸ್ ಆಫೀಸರ್ನ ನೋಡಿದ್ರೆ ಸಾವೇ ಭಯ ಪಡ್ಬೇಕು. ನಿಮ್ ಪ್ರೊಫೆಷನ್ ಮೇಲೆ ನನ್ಗಿರೋದು ಭಯ ಅಲ್ಲ, ಗೌರವ. ಹಾಗೆ ಆ ಕನಸು ಕಂಟಿನ್ಯೂ ಆಯ್ತಾ ಹೋಯ್ತು. ನಿನ್ನ ಹಾಗೆ ಮುದ್ದಾದ ಮುಖ ಇರೋ, ನಿನ್ನಷ್ಟೇ ಬ್ಯೂಟಿಫುಲ್ ಕಣ್ಣಿರೋ, ನಿನ್ನಷ್ಟೇ ಸುಂದರವಾಗಿರೋ ಹೆಣ್ಮಗು ಬೇಕು ಅನಿಸ್ತಾ ಇದೆ. ಅದಕ್ಕೆ ನಿಮ್ ಹೆಂಡತಿ ಏನಂದ್ರು? ಆಮೇಲೆ ಸಾರಿ. That's okay. ಆಮೇಲೇನು ಎಷ್ಟರಾಗೋಯ್ತು? ಸರಿ, ಕನ್ಸಲ್ಲಿ ನಿಮ್ ಹೆಂಡತಿ ನೋಡೋಕ್ ಹೇಗಿದ್ರು? ಎಲ್ಲ ಓಕೆ. ಹೆಂಡತಿ ಮುಖ ಮತ್ತೆ ಸರಿಯಾಗಿ ಕಾಣಲ್ಲ, ಯಾಕೆ? ಓ ಹೋಗ್ಲಿ, ನಿಮ್ ಹೆಂಡತಿ ಆ ಕನ್ಸನ್ ಮ್ಯಾಟ್ರ್ ಬಿಟ್ಟಾಕಿ. ಇದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ನಾವು ತಪ್ಪು ಮಾಡಿದ್ದೆ ಅಂತ ಹೇಳಿದ್ದೆ. ಹೌದು. ನಾನು ಯಾಕೆ ನಿಮ್ಮ ಹತ್ರ ಹೇಳಿದೆ ಗೊತ್ತಾ? ನನಗೆ ಹೆಂಡತಿಯಾಗಿ ಬರೋಳ ಹತ್ರ ನಾನು ಯಾವ ತಪ್ಪನ್ನು ಮುಚ್ಚಿರಬಾರ್ದು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಆ ಸತ್ಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನನ್ನ ಪೊಲೀಸ್ ಕೆಲಸದ ಮೇಲೆ, ಸಾವನ್ ಮೇಲೆ ಭಯ ಪಡ್ದೆ, ಸಾವನ್ನೇ ಎದುರಿಸೋಷ್ಟು ಧೈರ್ಯ ತುಂಬೋ ಸಂಗಾತಿಯಾಗಿ ನೀಡ್ತೀಯ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನಾಗೆ ಮುದ್ದಾದ ಮುಖ ಇರೋ, ನಿನ್ನಷ್ಟೇ ಬ್ಯೂಟಿಫುಲ್ ಐಸ್ ಇರೋ, ನಿನ್ನ ಹಾಗೆ ಸುಂದರವಾಗಿರೋ ಹೆಣ್ಮಗು ಬೇಕು ಅನಿಸ್ತಾ ಇದೆ. ನಾನು ನಿನ್ ಮೇಲಿಟ್ಟಿರೋ ನಂಬಿಕೆ ಸುಳ್ಳಾಗ್ಲಿಲ್ಲ. ಥ್ಯಾಂಕ್ ಯು. ನೋಡಿ, ಮನಸ್ಸಲ್ಲಿ ತುಂಬ ಹೊತ್ತು ಪ್ರಶ್ನೆಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಪ್ರಶ್ನೆಗಳನ್ನ ಹೊರಗಾಕಿದ ಮಾತ್ರಕ್ಕೆ ಮನ್ಸಿಗೆ ಸಮಾಧಾನ ಸಿಗಲ್ಲ. ಹೊರಗಾಕಿದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ ಮಾತ್ರ ಮನ್ಸಿಗೆ ಸಮಾಧಾನ ಸಿಗೋದು. ನನ್ನ ಮನಸ್ಸಿಗೇನು ಸಮಾಧಾನ ಸಿಕ್ಕಿಲ್ಲ. ಸರ್, ಸರ್, ಇದು ನಮ್ಮ ಡಿಪಾರ್ಟ್ಮೆಂಟ್ ಸರ್. ವಾಕಿಟಾಕಿ ಜೀಪ್ ಜೊತೆ ಇದು ಮಿಸ್ ಆಗಿತ್ತು ಸರ್. ಈಗ ಸ್ಪಾಟ್ ಸರ್ಚ್ ಮಾಡಿದ್ರಲ್ಲಿ ಸಿಕ್ಕಿದ್ದು ಸರ್. ಇನ್ಸ್ಪೆಕ್ಟರ್, ಆ ಜೀಪಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ ಸ್ಟೈನ್ಸ್ ಇದೆ. ನನ್ಗನ್ನಿಸ್ತಾ ಇದೆ ಯಾರಾದರೂ ಒಬ್ಬರಿಗೆ ಸಿಕ್ಕಾಪಟ್ಟೆ ಇಂಜೂರ್ ಆಗಿರಲೇಬೇಕು. ಟ್ರೀಟ್ಮೆಂಟ್ಗೋಸ್ಕರ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ಬೈ ಇಲ್ಲಿ ಹತ್ರದಲ್ಲಿ ಯಾವ ಹಾಸ್ಪಿಟಲ್ ಇದೆ ಸರ್? ಹತ್ತಿರದಲ್ಲಿ BNS ಹಾಸ್ಪಿಟಲ್ ಇದೆ ಸರ್. BNS.
ಯಾರಾನಿ? ಸೂರ್ಯ. ಹೆಸರಾಗಿ ಏನಾಯ್ತು ಮಂಗ್ಯ? ಕಸಬೇನ? ಅದು ಮತ್ತ ಪೊಲೀಸ್ ಎಂಬ ಜೂಟ ಜವಾಬ್ ಹೇಳಿದ್ರೆ ಸರಿ ಬರಂಗಿಲ್ಲ ನೋಡು. ಮತ್ತ ಇವ ಇವ ಭಾರಿ ಕದಿ ಮದನ, ಕುನಿ ಮಾಡ್ಯಾನ. ಪೊಲೀಸ್ ಹುಡುಕ್ಲಿಕ್ಕತ್ತಾರ. ಹಂಗೇನಾ? ಏ, ನಾವ್ ಮಾರಿಗ್ ಬಣ್ಣ ಹಚ್ಕೋರಿದ್ದೀವಿ, ನೀ ಮಾತ್ನಾಗೆ ಬಣ್ಣ ಹಚ್ಕೋತಾ ಬಂದೇನ? ರಕ್ತ ಮಾಂಸದ ಕೂಡ ಆಡೋ ಮಂದಿಗ ಮನಸ್ಸು ಹೃದಯದ ಬೆಲೆ ಹೆಂಗ್ ತಿಳಿತದೆ ಹೇಳು? ಇಂಥವ್ರು ಕೂಡ ನಾವ್ ಸಂಘ ಮಾಡಿದ್ರ ನಮ್ ಪಾಪದ ಕೊಡ ಸಹಿತ ತುಂಬ್ಲಿಕ್ ಬರ್ತದ. ಬೇಡ ಮಾರಾಯ್ತಿ, ಬೇಡ, ನಾನ್ ಇರೋದಿಲ್ಲ, ನಡಿ ಹೋಗೋಣ. ಈಗ ನಾವ್ ಹೋದ್ರ ಆ ಹುಡ್ಗಿ ಬಾಳ ಹಾಳಾಗ್ತದಲ್ಲೇನ? ಆಕಿ ಖರೆ ತಿಳಿಸಿ ಆಮೇಲೆ ಹೋಗೋಣ. ನೋಡಿ, ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ತುಂಬಾ ಆಸೆ ಪಟ್ಟು ಮದುವೆ ಆಗಿದ್ದೀನಿ. ಮದುವೆ ಆಗೋದು ಆಸೆಗಾಗೂ ಅಲ್ಲ, ಮೋಸದಿಂದಾಗೂ ಅಲ್ಲ, ಮನಸ್ಸು ಗೆದ್ದು ಆಗ್ಬೇಕು, ತಿಳಿತೇನಾ? ಈಗ್ಲೂ ನಾವು ಮನ್ಸು ಗೆದ್ದಿದ್ದೀನಿ. ಆದ್ರ ಅದಕ್ ಬಳಸಿದ್ದು ಸುಳ್ಳು, ಕರೆ ಅಲ್ಲೇನಾ? ದೇವ್ರ ಕೊಡ್ಲಿಕ್ಕೆ ದರೋಡೆ ಮಾಡಿದ್ರೆ ಅದಕ್ ಭಕ್ತಿ ಅನ್ನೋದಿಲ್ಲಪ್ಪ. ನೋಡಿ, ಸತ್ಯ ನಾನೇ ಅವಳು ತಿಳಿಸ್ತೀನಿ. ಅಷ್ಟಾಗ ಆಕಿ ಬಾಳು ಬೀದಿಗ್ ಬಿದ್ದಿರ್ತದ. ಆಕಿ ಬಯಸಿದ್ದು ಒಂದೇ ಒಂದು ಗುಣ ಸಹ ನಿನ್ನಾಗಿಲ್ಲ ಅಂತ ಆಕಿ ಗೊತ್ತಾದ್ರ ಆಕಿ ಮನಸ್ಸು ಒಡಿತದ. ಖಬರ್ ಐತೆನಾ ನಿನ್ಗ? ಪ್ಲೀಸ್ ಅದಕ್ಕೆ ತಿಳಿಸ್ಬೇಡಿ ಅಂತ ಹೇಳ್ತಾ ಇರೋದು. ಮಲ್ಲವ, ಆಕೆ ಖಬರ್ ತಿಳಿಸಿ ಹೊಂಡವ, ನಡಿ. ಸರಿಯಾ? ನಿಂತ್ಕೊಳ್ಳಿ. ಅವಳು ನನ್ನ ಹೆಂಡತಿ. ಯಾರಾದ್ರೂ ಬೇರೆ ಮಾಡಕ್ ಪ್ರಯತ್ನ ಪಟ್ರೆ ಹಲೋ, ಮಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ರಘು, ಡಾಕ್ಟರ್ ಹೇಳಿದ್ರು. ಈ ಖದೀಮ್ ನಂಗೆ ಝೂಟ ಜವಾಬ್ ಹೇಳೋಂಗಿಲ್ಲ ನೋಡ್. ಮತ್ತ ಅವ್ರನ್ನ ಬಿಟ್ಟಾಕು. ಈ ಹಲಾಲ್ ಖೋರನ್ ಮೋರಿ ಏನ್ ನೋಡಿ, ಖರೆ ಹೇಳೋ, ಏನಾತು ಕೂಸಿಗೆ? ಡಾಕ್ಟರ್ ಏನಂತಾರೋ? ಯಾಕ ಹೆದರ್ಕೋತಿ? ಹೇಳ. ಹಿಂಗ್ ಹೇಳ್ಬೇಕು ಅನ್ನೋದು. ಸತ್ಯ ಹೇಳಕ್ಕೆ ಧೈರ್ಯ ಬೇಕು, ಅದನ್ನ ಅರಗಿಸ್ಕೊಳ್ಳೋಕೆ ಗಟ್ಟಿ ಗುಂಡಿಗೆ ಬೇಕು. ನಾನು ಹೇಳ್ತೀನಿ. ಹೇಳ. ಅವತ್ತು ಡಾಕ್ಟರ್ ಪ್ರೇಮ ಸುಹಾಸಿನಿ ಜೀವನದ ಬಗ್ಗೆ ಎಲ್ಲ ಹೇಳಿದ್ರು. ಅಮ್ಮ, ಇವತ್ತು ರಥಸಪ್ತಮಿ, ಮನ್ಸಲ್ಲಿ ಏನ್ ಹರ್ಸ್ಕೊಂಡ್ರು ಒಳ್ಳೇದಾಗತ್ತೆ. ದೇವ್ರಿಗೆ ಬೇಡ್ಕೊಳ್ಳಿ. ನನ್ಗಿರೋದೊಂದೇ ಆಸೆ, ನನ್ನ ಗಂಡನಿಂದ ನನ್ನ ಜೀವನ ಹಾಳಾದ ಹಾಗೆ ನನ್ನ ಮಗಳ ಜೀವನ ಹಾಳಾಗಬಾರ್ದು. ತಗೋಬಿಟ್ಟಿ ಇದನ್ನ. ನಿನ್ ಗಂಡಿಂದ ಏನ್ ಸುಖ? ಈ ವಯಸ್ಸನ್ನ ಯಾಕೆ ಹಾಳು ಮಾಡ್ಕೋತೀಯ? ಏನೋ ನನ್ನ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ತರಕಾರಿ ಅಂಗಡಿಗೆ ಓನರೇ ಮಾಡ್ಬಿಡ್ತೀನಪ್ಪ. ಯೋಚನೆ ಮಾಡಿ ನೋಡು. ಬಾ ನಡಿ. ಈ ಮನೇಲಿ ಟಿವಿನೂ ನನ್ನ ಮಾತು ಕೇಳಲ್ಲ. ಯಾಕೆ ಲೇಟು? ಈ ನಡುವೆ ಡೇ ಡ್ಯೂಟಿಗಿಂತ ನೈಟ್ ಡ್ಯೂಟಿನೇ ಜಾಸ್ತಿ ಆಗ್ತೈತೆ. ಹೇಳೋರು ಕೇಳೋರು ಯಾರಿಲ್ವ ನಿಂಗೆ? ಅಲಂಕಾರ ಬೇರೆ. ಪುಟ್ಟಿ, ಹೋಮ್ವರ್ಕ್ ಎಲ್ಲ ಮುಗಿಸಿದ್ಯಾ? ಊಟ ಮಾಡ್ತೀಯಾ? ಆವಾಗಿಂದ ಕೇಳ್ತಾನೆ ಇದೀನಿ, ಮಾತಾಡಕ್ಕೇನೆ ರೋಗ. ಮಾರ್ಕೆಟಲ್ಲಿ ತರಕಾರಿ ಮಾರೋನ ಹತ್ರ ಎಲ್ಲ ಕಿಸ್ಕೊಂಡ್ ಮಾತಾಡ್ತೀಯಾ? ಕಟ್ಕೊಂಡು ಗಂಡನ ಹತ್ರ ಮಾತಾಡಕ್ಕಾಗಲ್ವಾ? ಬಾ ಪುಟ್ಟಿ, ನಾವು ಒಳಗೆ ಹೋಗೋಣ. ಯಾಕೆ ಲೇಟು? ಹೊಟ್ಟೆ ಇತ್ತು. ಬಾ ಪುಟ್ಟಿ. ಯಾರ ಜೊತೆಗ? ಹೊಸ್ದಾಗಿ ಡಾಕ್ಟರ್ ಬಂದಿದಾರಲ್ಲ ಅವನ ಜೊತೆಗ?
ಕಣ್ಯಾಕೆ ಬಿಡ್ತೀಯಾ? ಸತ್ಯ ಗೊತ್ತಾಗ್ಬಿಡ್ತು ಅಂತನಾ? ನಾನ್ ಕುಡ್ತಾ ಇರ್ಬೋದು. ಈಚೆ ಹೋಗಿ ಏನೇನ್ ವ್ಯವಹಾರ ಮಾಡ್ತೀಯ ನಂಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಏಯ್, ಯಾವನ್ ಜೊತೆ ಸುತ್ತುತ್ತೀಯ ಅಂತ ಗೊತ್ತಾಗ್ತಾನೆ. ನಿನ್ನ ಮೇಷ್ಟ್ರ ಪ್ರಾಣಿ ಆಗಾಗ ಗೊತ್ತು. ದೇವ್ರೆ, ನನಗ್ ಬಂದ್ ಪರಿಸ್ಥಿತಿ ನನ್ ಮಗಳಿಗೆ ಬರೋದ್ ಬೇಡ. ಅವಳು ಚೆನ್ನಾಗಿರ್ಬೇಕು. ಹೀಗಾಗಿ ಸುಹಾಸ್ನಿ ಮನಸ್ಸಲ್ಲಿ ಒಬ್ಬ ಕಲ್ಪನೆಯ ಗಂಡನ ಇಮೇಜು ಕ್ರಿಯೇಟ್ ಆಗಿಬಿಟ್ಟಿದೆ. ಭಗವಂತ ಈ ಗುಣ ಎಲ್ಲ ಇರೋ ಗಂಡನ ಕಳಿಸ್ತಾನೆ ಅಂತ ಅವನು ನನ್ನ ಜೀವನದಲ್ಲಿ ನಗು ತರ್ತಾನೆ ಅನ್ನೋ ನಂಬಿಕೆ ಅವಳ ಮನಸ್ಸಲ್ಲಿ ಬಲವಾಗಿ ಕೂತ್ಬಿಟ್ಟಿದೆ. ಸುಹಾಸ್ನಿ ಆಸೆ ಖಂಡಿತ ನಿಜ ಆಗುತ್ತೆ ಡಾಕ್ಟರ್. ಇಲ್ಲ ಮಿಸ್ಟರ್ ಸೂರ್ಯ, ಅವಳಿಗಿರೋ ನಂಬಿಕೆ ಅಷ್ಟು ಸುಲಭವಾಗಿ ನಿಜ ಆಗಲ್ಲ. ಯಾಕಾಗಲ್ಲ? ಸ್ಯಾಕ್ರೋಡಿಸೀಸ್ ಅವಳಿಗಿರೋ ಕಾಯಿಲೆ ಹೆಸರು. ಕಾಯಿಲೆ ತಾನೆ? ಮರಕ್ಕೆ ಬಂತು, ಮನುಷ್ಯರಿಗೆ ಬರಲ್ವಾ? ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ. ನಮ್ಮೆಲ್ಲ ಪ್ರಯತ್ನನೂ ಮಾಡಾಯ್ತು ಸೂರ್ಯ. ಡಾಕ್ಟರ್, ಹೊಸ ಟೆಕ್ನಾಲಜಿ ಬಂದಿದೆ. ಏನಾದ್ರೂ ಟ್ರೀಟ್ಮೆಂಟ್ ಕೊಡಿ. ಮ್ಯಾಕ್ಸಿಮಮ್ ಅಂದ್ರೆ ಅವಳು ಬದುಕಿರೋದು 60 ದಿನ ಮಾತ್ರ. ಪಾಪ ಆ ಹುಡುಗಿ. ಇಲ್ಲ ಸೂರ್ಯ, ಆಲ್ರೆಡಿ ನಮ್ಮ ಕೈ ಮೀರಿ ಹೋಗಿದೆ. ಅವಳಿಗೆ ಈ ಕಾಯಿಲೆ ಇರೋ ವಿಷಯ ಗೊತ್ತಿಲ್ಲ. ಹೇಳಿದ್ರೆ ತುಂಬಾ ಪಾಸಿಟಿವ್ ಆಗಿ ತಗೊಳ್ಳೋ ಅಂತ ಹುಡುಗಿನೇ. ಭಗವಂತ ತನಗೋಸ್ಕರ ತಾನು ನಂಬ್ಕೊಂಡಿರೋ ಎಲ್ಲ ಕ್ವಾಲಿಟೀಸ್ ಇರೋ ಹುಡುಗನ್ನ ಕಳಿಸ್ತಾನೆ ಅನ್ನೋ ನಂಬಿಕೆ ಸುಳ್ಳಾಗತ್ತೆ. ಅವಳ ನಂಬಿಕೆ ಸುಳ್ಳಾದ್ರೆ ಅವಳ ಮನಸ್ಸು ತಡೆಯಲ್ಲ. ಸೂರ್ಯ, ಸುಹಾಸ್ನಿ ಲೈಫ್ನ ಫ್ಲ್ಯಾಶ್ ಬ್ಯಾಕು, ಅವಳ ಪರ್ಸ್ನಲ್ ಲೈಫು ನಿಮ್ಮ ಹತ್ರ ನಾನು ಯಾಕೆ ಹೇಳ್ದೆ ಗೊತ್ತಾ? ಅವಳು ನಂಬ್ಕೊಂಡಿರೋ ಸತ್ಯನ ನಿಜ ಮಾಡೋದಕ್ಕೆ ನಿಮ್ಮ ಕೈಲಿ ಮಾತ್ರ ಆಗೋದು. ನನ್ನ ಕೈಯಿಂದ ಹೇಗೆ ಸಾಧ್ಯ ಡಾಕ್ಟರ್? ಸಾಧ್ಯ ಸೂರ್ಯ. ನನ್ನಿಂದ ಸಾಧ್ಯವಾದ ಸಯಾಮಿ ಟ್ವಿನ್ಸ್ ಆಪರೇಷನ್ನು ಸೈನ್ಸು, ಟೆಕ್ನಾಲಜಿ, ಮೆಡಿಸನ್ನು ಇದ್ಯಾವುದ್ರಿಂದನೂ ಅಲ್ಲ, ನೀವು ಕೊಟ್ಟ ಕಾನ್ಫಿಡೆನ್ಸಿಂದ. ಸುಹಾಸಿನಿ ನಂಬಿಕೆನ ನಾನು ಸುಳ್ಳಾಗಕ್ಕೆ ಬಿಡಲ್ಲ ಅಂತ ನೀವು ಹೇಳಿದ್ರಿ. ನಾನು ಮೆಜಿಷಿಯನ್ ಅಲ್ಲ, ಡಾಕ್ಟ್ರು. ನಂಗೊತ್ತು ನೀವು ಡಾಕ್ಟ್ರ್ ಅಲ್ಲ, ಯು ಆರ್ ಎ ಮೆಜಿಷಿಯನ್. ಸುಹಾಸಿನಿ ಜೀವನದಲ್ಲಿ ನಗು ತರಿಸ್ಬೇಕಾದ್ರೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ ಸೂರ್ಯ. ನಾನು ನಿನಗೆ ಅವತ್ತೇ ಹೇಳಿದ್ದೆ, ನನ್ನ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ ಅಂತ. ಒಬ್ಬರ ಜೀವನದಲ್ಲಿ ನಗು ಅಷ್ಟೇ ನಿನ್ನ ಕೈಲಿ ಕಿತ್ಕೊಳ್ಳೋಕೆ ಸಾಧ್ಯ ಆಗೋದು. ಯಾವತ್ತು ಯಾರ ಜೀವನದಲ್ಲೂ ನಗು ತರಿಸೋಕೆ ನಿನ್ನಿಂದ ಸಾಧ್ಯನೇ ಇಲ್ಲ. ಅದು ನಿನಗೆ ಅರ್ಥನೂ ಆಗಲ್ಲ. ನನ್ನ ಜೀವನದಲ್ಲಿ ಏನೇ ನಂಬಿದ್ರೂ ಕೂಡ 100% ಕನ್ವಿಕ್ಷನ್ ಇಟ್ಕೊಂಡು ನಂಬ್ತೀನಿ. ನಾನು ಹೇಳಿರ್ಲಿಲ್ವಾ ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ಅಂತ? ಇನ್ಫ್ಯಾಕ್ಟ್ ನನಗೆ ಅವಳ ಮೇಲೆ ಇದ್ದಿದ್ದು ಗೌರವ, ಪ್ರೀತಿ ಅಲ್ಲ. ನಾನು ಯಾವತ್ತೂ ಅವಳನ್ನ ಪ್ರೀತಿಸಿಲ್ಲ. ಪ್ರೀತಿಸೋದ್ರ ನಾಟ್ಕಾಡ್ದೆ ಅಷ್ಟೇ. ಹೌದು, ನೀವು ಎಲ್ಲರೂ ಹೇಳಿದ್ದು ಸತ್ಯ. ನಾನು ಸುಳ್ಳು ಹೇಳಿ ಮೋಸದಿಂದ ಅವಳ ಮನ್ಸ್ಗೆದ್ದೆ. ಆದರೆ ಇದೆಲ್ಲ ಅವಳ ನಂಬಿಕೆನ ಉಳಿಸ್ಕೊಳ್ಳೋಕ್ಕಷ್ಟೇ. ಸಂತೋಷನ ಸುಟ್ಟಾಕೋ ಸತ್ಯಕ್ಕಿಂತ ಅದನ್ನು ಹುಟ್ಟಾಕೋ ಸುಳ್ಳೆ ಮೇಲೂ ಅನಿಸ್ತು. ನಾವು ಕಲಾವಿದರು 4 ತಾಸು 4 ಮಂದಿಗೆ ಸಂತೋಷ ಪಡಿಸ್ಲಿಕ್ಕೆ ಮಾರಿಗೆ ಬಣ್ಣ ಹಚ್ಕೋತೀವಿ. ಆದ್ರೆ ನೀನು ಒಬ್ಬಾಕಿ ಜೀವನದಾಗ ಸಂತೋಷ ತುಂಬಿಸ್ಲಿಕ್ಕೆ ಮಾರಿಗೆ ಬಣ್ಣ ಹಚ್ಚಿ ನಿಂತಿದ್ದಿ. ಬೇಸ್ ಖರೆ ಕಲಾವಿದ ಅಂದ್ರೆ ನೀನಪ್ಪ. ಯಾವ ತಂದೆ ತಾಯಿ ಹೆತ್ತ ಮಗನ ನೀ? ಎಂಥ ಒಳ್ಳೆ ಮನ್ಸು ನಿಂದು. ನಿನ್ನ ಮದುವೆ ಆಗ್ಲಿಕ್ಕ ಆಕೆ ಪುಣ್ಯ ಮಾಡಿದಾಳೆ.
ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ಖರೆ ನೀ ದೇವತಾ ಮನುಷ್ಯ ಇದೆ ಕಣ, ದೇವತಾ ಮನುಷ್ಯ ಇದೆ. ಸ್ಟಾಪ್. ಹಲೋ ಮೇಡಮ್, ನಾನು ಪಾಟೀಲ್ ಮಾತಾಡ್ತಾ ಇದ್ದೆ. ಏನು ಹೇಳಿ ಸರ್? ಅವತ್ತು ಮಂಗಳೂರು ಹೋದ್ರು ಅಂತ ಹೇಳಿದ್ರಲ್ಲ, ಹೇಗೋದ್ರು? ಟ್ರಾವೆಲ್ಸ್ ಗಾಡಿನಲ್ಲಿ ಹೋದ್ರು. ಟ್ರಾವೆಲ್ಸ್ ಗಾಡಿನಲ್ಲ? ಯಾವ ಟ್ರಾವೆಲ್ಸು? ವರ್ಮಾ ಟ್ರಾವೆಲ್ಸ್. ವರ್ಮಾ ಟ್ರಾವೆಲ್ಸ್. ಅಣ್ಣ, ಸೂರ್ಯನ್ ನೋಡಿದೆ, ಗೋವಾದಲ್ಲಿದ್ದಾನೆ, ಮದುವೆ ಆಗಿ ಹೆಂಡತಿ ಕೂಡ ಇದ್ದಾಳೆ. ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಸರ್. ಆ ಗಾಡಿ ಮಂಗಳೂರಿಗೆ ಡ್ರಾಪ್ ಆಗಿದೆ ಸರ್. ಇನ್ಸ್ಪೆಕ್ಟರ್ ಸರ್, ಅವತ್ತಿನ ದಿನ ವರ್ಮಾ ಟ್ರಾವೆಲ್ಸ್ ಇಂದ ಆ ಗಾಡಿ ಮಂಗಳೂರು ಕಡೆ ಹೋಯ್ತು ಅಂತ ಹೇಳಿದ್ರಲ್ಲ? ಎಸ್ ಸರ್. ಅದೇ ದಿನ ಅದೇ ಗಾಡಿ ಗೋವಾ ಚೆಕ್ ಪೋಸ್ಟ್ ಕ್ರಾಸ್ ಆಗಿದ್ಯಾ? ಫಸ್ಟ್ ತಿಳ್ಕೊಳ್ಳಿ. ಸುಹಾಸಿನಿ ಜೀವನದಲ್ಲಿ ನಗು ಕಿತ್ಕೊಂಡ ಆ ಭಗವಂತ ಕ್ರಿಮಿನಲ್. ಮತ್ತೆ ಆ ನಗುನ ಆ ಭಗವಂತನಿಂದ ಕಿತ್ಕೊಂಡು ಸುಹಾಸಿನಿಗೆ ವಾಪಸ್ ಕೊಡ ನಾನು ಆ ಭಗವಂತನಿಗಿಂತನೂ ದೊಡ್ಡ ಕ್ರಿಮಿನಲ್. ಸುಹಾಸಿನಿ ಜೀವಂತವಾಗಿರೋವರೆಗೂ ನನ್ನ ಜೀವ ಪಣ ಇಟ್ಟದು ಸರಿ. ಅವಳ ಜೀವನದಲ್ಲಿ ಹುಟ್ಟಾಕಿರೋ ನಗುನ ಮತ್ತೆ ವಾಪಸ್ ಕಿತ್ಕೊಂಡು ಹೋಗೋಕೆ ನಾನ್ ಬಿಡಲ್ಲ, ಆ ಭಗವಂತನು ಸೇರಿಸಿ. ಥ್ಯಾಂಕ್ ಯು ಸರ್. ಕನ್ಫರ್ಮೇಶನ್ ಸಿಕ್ಕಿದೆ ಸರ್, ಆ ಗಾಡಿ ಗೋವಾ ಚೆಕ್ ಪೋಸ್ಟ್ ಕ್ರಾಸ್ ಆಗಿದೆ ಸರ್. ಸರಿ, ಅವ್ರು ಗೋವಾದಲ್ಲಿ ಇದ್ಕೊಂಡೆ ನಾವು ಮಂಗಳೂರಿನಲ್ಲಿ ಇದ್ದೀವಿ ಅಂತ ನನಗೇ ಯಾಮರಿಸ್ತಾ ಇದ್ದಾರಾ? ಹೆಂಡತಿನ ಕಳ್ಕೊಂಡಾಗ ಆಗೋ ನೋವು ಏನು ಅಂತ ನಿನಗೆ ಗೊತ್ತಾಗಬೇಕು ಸೂರ್ಯ. ಅದನ್ನ ನಾನು ನಿನಗೆ ತೋರಿಸ್ತೀನಿ, ತೋರಿಸ್ತೀನಿ. ಇನ್ಸ್ಪೆಕ್ಟರ್, ಲೆಟ್ಸ್ ಗೋ ಟು ಗೋವಾ. ನಾ ಬರೀ ಕ್ರಿಮಿನಲ್ ಅಲ್ಲ, ಕ್ರಿಮಿನಲ್ ಆಸ್ ಕ್ರಿಮಿನಲ್ ಆಸ್ ಕ್ರಿಮಿನಲ್ ಆಸ್. ಸುಹಾಸಿನಿ, ಕೊಟ್ಟರೆ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡ್ರೆ ಆದಷ್ಟು ಬೇಗ ರಿಕವರ್ ಆಗ್ತೀಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಡಿಪಾರ್ಟ್ಮೆಂಟ್ನಲ್ಲಿ ಪೂರ್ತಿ ಕೇಸು, ಎನ್ಕೌಂಟರು ಇದೆಲ್ಲ ಬೋರ್ ಅನಿಸ್ತಾ ಇದೆಯಲ್ಲ ನಿಮಗೆ? ಅಲ್ವಾ? ಹಾಗೇನಿಲ್ಲ. ನಿಮ್ಗೊಂದು ವಿಷಯ ಹೇಳ. ಮದುವೆ ಆಗೋಕ್ ಮುಂಚೆನೆ ನಾನೊಬ್ಬ ಪೊಲೀಸ್ ಆಫೀಸರ್ನೇ ಮದುವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕೆ ಗೊತ್ತಾ? ನಮ್ಮ ತಂದೆ ನಮ್ಮನ್ನ ಬಿಟ್ಟು ಹೋಗಿ ಒಂದಷ್ಟು ದಿನ ಆದಮೇಲೆ ನಮ್ಮ ತಾಯಿಗೆ ಒಬ್ಬ ಇನ್ಸ್ಪೆಕ್ಟರ್ ಪರಿಚಯ ಆಯಿತು. ಪರಿಚಯದಿಂದ ಫ್ರೆಂಡ್ಸ್ ಆದರೂ, ಹಾಗೆ ಅವರಿಬ್ಬರ ಮಧ್ಯೆ ಪ್ರೀತಿ ಕೂಡ ಶುರುವಾಯಿತು. ಆದರೆ ನಮ್ಮ ತಂದೆ ಜಾಗದಲ್ಲಿ ಬೇರೆಯೊಬ್ಬರನ್ನ ನೋಡೋಕೆ ನನಗಿಷ್ಟ ಆಗಲಿಲ್ಲ. ಹೋಗು. ಹೀಗೆ ಒಂದಿನ, ನಮಸ್ಕಾರ ಸರ್. ಏನಕ್ಕ ನೀವು ಇಲ್ಲಿವರೆಗೆ ನೀವು ಬರ್ಬೇಕಾ? ಹೇಳಿ ಕಳ್ಸಿರೋ ಮನೆಯವ್ರಿಗೆ ನಾನೇ ಕಳ್ಸ್ಕೊಡ್ತೀನಪ್ಪ. ನಿಮ್ ತಮ್ಮನ ತರ ನಾನು ಇಲ್ಲಿರ್ಬೇಕಾದ್ರೆ ಏನಕ್ಕ ನೀವು? ಅವತ್ತು ಆ ಇನ್ಸ್ಪೆಕ್ಟರ್ ನನ್ನಲ್ಲಿ ಒಂದು ಪ್ರೊಟೆಕ್ಟೆಡ್ ಫೀಲಿಂಗ್ನ ಹುಟ್ಟಾಕಿದ್ರು. ಆ ಫೀಲಿಂಗ್ ಜೀವನ ಪೂರ್ತಿ ನನ್ನ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನ್ಗನ್ನಿಸ್ತು. ನನ್ನ ತಾಯಿ ಜೀವನದಲ್ಲಿ ಸಂತೋಷ ಬರೋಕ್ ಮುಂಚೆನೆ ಅವರಿಬ್ರು ಒಂದು ಆಕ್ಸಿಡೆಂಟ್. ಹೋಗೋಣ. ಓ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ? ಇಲ್ಲ, ನಾನೇ ಹೇಳಿದ್ದೆ, ಸಿಂಪಲ್ ಆಗಿ ಅರೇಂಜ್ ಮಾಡ್ಬೇಕು ಅಂತ ಹೇಳಿದ್ದೆ. ಇಷ್ಟು ರೊಮ್ಯಾಂಟಿಕ್ ಆಗಿ ಮಾಡ್ತಾರೆ ಅಂತ ನಾನೇ ರಸಿಕ ಅನ್ಕೊಂಡಿದ್ದೆ. ನಮ್ಮಪ್ಪ ರಸಿಕರ ರಾಜ. ಹೌದು. ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯವೆಲ್ಲಿದೆ. ನೀ ರೆಡಿ ಆಗಷ್ಟರಲ್ಲಿ 1 ನಿಮಿಷ ಕೆಳಗೆ ಹೋಗಿ ಬರ್ತೀನಿ. ಓಕೆ? ಏನಾತು?
ಹೊಸ್ಗೆ ಕೋಣಿಯಾಗ ಆಕಿನ ಒಬ್ಬಟ್ಟಿ ಬಿಟ್ಟು ಬಂದಿಲ್ಲ. ನಡಿ ನಡಿ. ಇದನ್ನೆಲ್ಲ ರೆಡಿ ಮಾಡಕ್ ಯಾರು ಹೇಳಿದ್ದು? ಇಂಥದ್ದೆಲ್ಲ ಹೇಳ್ಕೊಡ್ಲಿಕ್ಕೆ ಮಾಸ್ತರು, ಕಲಿಸ್ಲಿಕ್ಕೆ ಶಾಲಿ ಇರ್ತದೇನೋ ದಡ್ಡ. ಮಕ್ಕಳ ಮದ್ವೆ ಆಗ್ಬೇಕು, 1 ವರ್ಷದಾಗ ಒಡಿಲ್ ತುಂಬಬೇಕು, ಮಡಿಲ್ ತುಂಬಬೇಕು, ಆ ಮಕ್ಕಳ ಮನೆ ತುಂಬಾ ಅಡ್ಡಾಡ್ಬೇಕು, ಅವ್ರು ಕೂಡ ಆಡಿ ನಮ್ಮ ಮನಸ್ಸು ಖುಷಿ ಆಗ್ಬೇಕು. ಇಂಥ ಆಸೆ ಯಾವ ಅಪ್ಪ ಅವಾಗ ಇರೋದಿಲ್ಲ ಹೇಳು. ಹಲೋ, ನೀವು ನಮ್ಮ ಅಪ್ಪ ಅಮ್ಮನ ಥರ ಆಕ್ಟ್ ಮಾಡ್ತಿದ್ದೀರ ಅಷ್ಟೇ. ಖರೇನಾ? ಆದ್ರ ನೀ ಕೊಡೋ ರೊಕ್ಕಕ್ಕ ಕೆಲ್ಸ ಚೊಕ್ಕಾಗಿರ್ಬೇಕಂತ ತಿಳ್ದೇವ. ಪಾತ್ರದಾಗ ಒಳ ಹೊಕ್ ನೋಡಿದ್ರ ತಿಳಿತದ ಮನಸ್ನಾಗ ಏನದೆ ಅಂತ. ನೋಡಿ, ನಾನು ಅವಳನ್ನ ಮದುವೆ ಆಗಿದ್ದು ಅವಳ ನಂಬಿಕೆನ ನಿಜ ಮಾಡೋದಕ್ಕಷ್ಟೇ. ಮದುವೆ ಅಂದರೆ ನಾವು ಒಂದಾಗಬೇಕು, ಮಕ್ಕಳಾಗಬೇಕು ಅನ್ನೋ ಆಸೆನ ಅವಳ ಮನಸ್ಸಿನಲ್ಲಿ ಹೆಚ್ಚು ಮಾಡಬೇಡಿ. ಸುಳ್ಳು ಹೇಳಿ ನಾನು ಅವಳ ಮನಸ್ಸನ್ನ ಪಡೆದಿರ್ಬೋದು, ಆದರೆ ಸುಳ್ಳು ಹೇಳಿ ಅವಳ ದೇಹನ ಪಡೆಯೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಸರಿ, ಮತ್ತೀಗ ಏನ್ ಮಾಡೋದ? ಅಲ್ರಿ ನೀವೇ ಹೊಸ್ಗೆ ಕೋಣೆ ಸಿಂಗಾರ ಮಾಡಿಸಿ ಈಗ ಕೂಡ್ಬ್ಯಾಡ್ರಿ ಅಂದ್ರೆ ಕರೇನಾ? ಮುಂದೆ ನನಗೇನ ಗೊತ್ತಿತ್ತು? ಆಷಾಢ ಮಾಸ ಇವತ್ತಿಂದಲೇ ಚಾಲು ಅನ್ನೋದು ಖರೇನಾ? ಈಗ್ಲೇ ನನಗ್ ಗೊತ್ತಾದ್ದು. ಅದೆಲ್ಲ ನಂಗೆ ಗೊತ್ತಿಲ್ಲ. ಆಷಾಢ ಆದ್ರೇನು, ಕಾರ್ತಿಕ್ ಆದ್ರೇನು, 3 ಸೆಕೆಂಡ್ ಕೂಡ ನಾನು ಸುವಾಸನೆ ಬಿಟ್ಟಿರಕ್ಕಾಗಲ್ಲ ಅಲ್ವಾ ಸುವಾಸನೆ? ಒಳ್ಳೆ ಮಾತನಾಗ ತಿಳಿಸಿದ್ರೆ ನಿನ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಹೇಳು. ಅವಯ್ಯ ನೋಡಪ್ಪ ಏನೋ ರೇಗೋದು. ಏಯ್ ನೀನ ಕೂಸ್ ಮೇಲೆ ಗದರ್ತಿ. ಅಯ್ಯೋ ಪಾಪ. ರೀ, ಏನಿದು ಮಗು ತರ ಆಟ? ಮಾವ ಹೇಳ್ತಿರೋದು ನಮ್ಮ ಒಳ್ಳೇದಕ್ಕಲ್ವಾ? ಸುವಾಸನಿ, 30 ದಿನ ನಾನು ನೀನು ಬೇರೆ ಬೇರೆ ನೆನ್ಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನನ್ಗೋಸ್ಕರ ಅದು ಹಾಗಲ್ಲ. ನಿನ್ ಕೈಲಿರಕ್ಕಾಗತ್ತಾ? ಓಕೆ,